ಓಂ ಶಾಂತಿ. 18 ಜನವರಿ 2026 प्रातः मुरली बाप दादा मधुबन। बाप दादा के अनमोल महावाक्य पिताश्री जी के पुण्य स्मृति दिवस पर प्रातः क्लास में सुनाने के लिए बाप दादवर अमूल्य महावाक्य पिताश्री ಪ್ರಜಾಪಿತಾ ಬ್ರಹ್ಮ ಬಾಬೋರ ದಿವ್ಯ ಸ್ಮೃತಿ ದಿನದಂದು ಪ್ರಾತಃ ಕ್ಲಾಸಲ್ಲಿ ಹೇಳಲಿಕ್ಕೆ ಮುರಳಿ ಇದೆ. मीठे बच्चे, ज्ञान रत्नों से जोली भरकर दान भी करना है। जितना दूसरों को रास्ता बताएंगे उतना आशीर्वाद मिलेगी. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನ ತುಂಬಿಕೊಂಡು ದಾನನೂ ಮಾಡಬೇಕು. ಎಷ್ಟು ಬೇರೆಯವರಿಗೆ ಮಾರ್ಗ ತೋರಿಸ್ತಿರೋ ಅಷ್ಟು ಆಶೀರ್ವಾದ ಸಿಗುತ್ತೆ. ಜ್ಞಾನ ರತ್ನಗಳಿಂದ ಜೋಳಿಗೆನೂ ತುಂಬ್ಕೋಬೇಕು, ತುಂಬಿಕೊಂಡಿರೋದನ್ನ ದಾನನೂ ಮಾಡಬೇಕು. ಎಷ್ಟು ಬೇರೆಯವರಿಗೆ ದಾರಿ ತೋರಿಸ್ತಿರೋ ಅಷ್ಟು आशीर्वादनु सिगुत्ते. ओम शांति. मीठे बच्चों को ये पक्का याद रखना है कि श्री बाबा हमको पढ़ाते हैं. ಮಧುರರಾದ ಮಕ್ಕಳು ಇದನ್ನ ಪಕ್ಕಾ ನೆನಪಿಟ್ಕೋಬೇಕು. ಶ್ರೀ ಬಾಬೋರ್ ನಮಗ್ ಓದಿಸ್ತಾರೆ. ನಮ್ಮ ಟೀಚರ್ ಶ್ರೀ ಬಾಬೋರು. ಶ್ರೀ ಬಾಬೋರೇ ಪತಿತ ಪಾವನನು, ಸದ್ಗತಿ ದಾತನು ಕೂಡ. सदगति मना स्वर्ग की राजाई देते हैं. बाबा कितना मीठा है, कितना प्यार से बच्चों को बैठ पढ़ाते हैं. सद्गति ಅಂದ್ರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೊಡ್ತಾರೆ. ಬಾಬೋರ್ ಎಷ್ಟು ಮಧುರವಾಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಪ್ರತಿನಿತ್ಯನೂ ಕೂತ್ಕೊಂಡು ಓದಿಸ್ತಾರೆ. ಬಾಪ್ दादा दादा द्वारा हमको पढ़ाते हैं. बाबा कितना मीठा है, कितना प्यार करते हैं, कोई तकलीफ नहीं देते हैं. ಶ್ರೀ ಬಾಬೋರು ದಾದಾ ಬ್ರಹ್ಮ ಬಾಬೋರ್ ಮೂಲಕ ನಮಗೆ ಓದಿಸ್ತಾರೆ. ಬಾಬೋರ್ ಎಷ್ಟೊಂದು ಮಧುರವಾಗಿದ್ದಾರೆ, ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಮಕ್ಕಳಿಗೆ ಏನು ತೊಂದರೆ ಕೊಡೋದಿಲ್ಲ, ಏನು ಕಷ್ಟ ಕೊಡೋದಿಲ್ಲ. ಸಿರ್ಫ್ कहते हैं मुझे याद करो और चक्र को याद करो. ಬಾಬೋರ್ ಇಷ್ಟೇ ಹೇಳೋದು, ಕೇವಲ ನನ್ನೊಬ್ಬನ ನೆನ್ಪು ಮಾಡಿ, ಜೊತೆಗೆ ಈ ಚಕ್ರವನ್ನು, ಸ್ವದರ್ಶನ ಚಕ್ರವನ್ನು ನೆನ್ಪು ಮಾಡಿ. ಬಾಬೋರ ನೆನಪಿಂದನೇ ದಿಲ್ ಏಕ್ದಮ್ ಟರ್ ಜಾನಿ ಚಾಯಿ. ನಿಮ್ಮ ಹೃದಯ ಇಷ್ಟೊಂದು ಶಾಂತ ಶೀತಲವಾಗಿರ್ಬೇಕು. ಬಾಬೋರ್ ನೆನಪಿಂದ शीतल हो जानी चाहिए. एक बाप की ही याद सतानी चाहिए, क्योंकि बाप से वर्षा कितना भारी मिलता है. ಒಬ್ಬ ತಂದೆಯ ನೆನಪೇ ನಿಮಗೆ ಸತಾಯಿಸ್ತಾ ಇರ್ಬೇಕು, ಮರ್ತೋಗ್ಬಾರ್ದು. ಏಕೆಂದ್ರೆ ಬಾಬೋರಿಂದನೇ ಅಷ್ಟೊಂದು ಆಸ್ತಿ, ಅಪಾರವಾಗಿರೋ ಆಸ್ತಿ ಸಿಗುತ್ತೆ. ಅಪ್ನೆ ಕೋ ದೇಖ್ನಾ ಚಾಹಿಯೆ, ಹಮಾರಾ ಬಾಬಾ ಕೆ ಸಾಥ್ ಕಿತ್ನಾ ಲವ್ ಹೈ. ನನ್ನನ್ನ ತಾನು ನೋಡ್ಕೊಳ್ಬೇಕು, ನನ್ನದು ಬಾಬೋರ ಜೊತೆ ಇದೆಷ್ಟು ಪ್ರೀತಿ ಇದೆ. ಕಹಾ ತಕ್ ಹಮಾರೆ ಮೇ ದೈವಿ ಗುಣ ಹೈ, ಕ್ಯೋಂಕಿ ತುಮ್ ಬಚ್ಚೆ ಅಬ್ ಕಾಂಟೋನ್ ಸೆ ಫೂಲ್ ಬನ್ ರಹೆ ಹೋ. ನನ್ನಲ್ಲಿ ಎಷ್ಟರ ಮಟ್ಟಿಗೆ ದೈವಿ ಗುಣಗಳು ಬಂದಿದೆ. ಯಾಕೆ ಅಂದ್ರೆ ನೀವು ಮಕ್ಕಳೀಗ ಮುಳ್ಳುಗಳಿಂದ ಹೂಗಳಾಗ್ತಾ ಇದ್ದೀರಿ. ಎಷ್ಟೆಷ್ಟು ಯೋಗದಲ್ಲಿರ್ತಿರೋ ಅಷ್ಟು ಮುಳ್ಳಿಂದ ಹೂಗಳು, ಸತೋ ಪ್ರಧಾನರು ಆಗ್ತಾ ಹೋಗ್ತೀರಿ. ಫೂಲ್ ಬನ್ ಗಯೆ ಫಿರ್ ಯಹಾ ರಹ ನಹಿ ಸಕೆಂಗೆ. ನೀವು ಹೂಗಳಾದ್ಮೇಲೆ ಅಂದ್ರೆ ಸತೋ ಪ್ರಧಾನ ಪ್ಯೂರ್ ಆದ್ಮೇಲೆ ನೀವು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೂದೋಟ ಸ್ವರ್ಗಕ್ಕೆ ಹೇಳಲಾಗುತ್ತೆ. जो बहुत कांटों को फूल बनाते हैं उन्हें ही सच्चा खुशबूदार फूल कहेंगे. ಯಾರು ಅನೇಕ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾರೆ, ಅಥವಾ ಅನೇಕ ಆತ್ಮಗಳನ್ನ ಹೂಗಳನ್ನಾಗಿ ಮಾಡ್ತಾರೆ, ಅವರಿಂದ ಸತ್ಯವಾದ ಸುಗಂಧ ಭರಿತ ಹೂಗಳು ಅಂತ ಅವರಿಗೆ ಕರೀಲಾಗತ್ತೆ.
वह कभी किसी को कांटा नहीं लगाएंगे. ಅಂತಹ ಮಕ್ಕಳು ಯಾರು ಅನೇಕ ಆತ್ಮನ್ ಮುಳ್ಳುಗಳಿಂದ ಹೂ ಮಾಡ್ತಾರೋ ಅಂತಹ ಸುಗಂಧ ಭರಿತ ಹೂಗಳು ಎಂದು ಯಾರಿಗೂ ಮುಳ್ಳನ್ನ ಚುಚ್ಚೋದಿಲ್ಲ, ಅಂದ್ರೆ ಯಾರಿಗೂ ದುಃಖ ಕೊಡೋದಿಲ್ಲ. ಕ್ರೋಧ ಬಹಳ ದೊಡ್ಡ ಮುಳ್ಳಾಗಿದೆ. ಯಾವ ಮುಳ್ಳು ಅನೇಕರಿಗೆ ಬಹಳಷ್ಟು ಆತ್ಮಗಳಿಗೆ ದುಃಖ ಕೊಡುತ್ತೆ. ಈಗ ನೀವು ಮಕ್ಕಳು ಮುಳ್ಳಿನ ಜಗತ್ತಿಂದ ದೂರ ಆಗಿ ಬಂದಿದ್ದೀರಿ. ಈಗ ಸಂಗಮ ಯುಗದಲ್ಲಿದ್ದೀರಿ. ಮುಳ್ಳಿನ ಜಗತ್ತು ಸೈಡ್ ಆಯ್ತು, ನೀವಿದ್ದೀರಾ संगम युगदली. जैसे माली फूलों को अलग पार्ट में निकाल कर रखते हैं, वैसे ही तुम फूलों को भी अब संगम युगी पार्ट में अलग रखा हुआ है. ಹೇಗೆ ಮಾಲಿ ಏನ್ ಮಾಡ್ತಾರೆ, ಹೂವಿನ ಸಸಿನ ಪಾಟಲ್ ಹಾಕ್ತಾರಲ್ವಾ, ಅದೇ ತರ ಬಾಬೋರು ಮುಳ್ಳುಗಳನ್ನ ತಗೊಂಬಂದು ಈ ಸಂಗಮ ಯುಗದ ಪಾಟಲ್ಲಿ ಬೇರೆನೆ ಇಟ್ಟಿದ್ದಾರೆ. ಈಗ ನಿಮ್ಮನ್ನ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ಸಂಗಮ್ ಯುಗ ಪಾಠ, ಈ ಸಂಗಮ್ ಯುಗದ ಪಾಠಲ್ಲಿ ನಮ್ಮನ್ನ ಬಾಬೋರು ಸೆಪರೇಟ್ ಆಗಿ ಸೇಫ್ ಆಗಿ ಇಟ್ಟಿದ್ದಾರೆ. ಫಿರ್ ತುಮ್ ಫೂಲ್ ಸ್ವರ್ಗ ಮೇ ಚಲೆ ಜಾಯಂಗೆ, ಕಲಿಯುಗಿ ಕಾಂಟೆ ಬಸಂ ಹೋ ಜಾಯಂಗೆ. ನೀವು ಹೂಗಳು ಸ್ವರ್ಗಕ್ಕೆ ಹೋಗ್ತೀರಿ, ಹೂದೋಟಕ್ಕೆ. ಕಲಿಯುಗಿ ಮುಳ್ಳುಗಳು ಭಸ್ಮ ಆಗುತ್ತೆ. ಮೀಠೆ ಬಚ್ಚೆ ಜಾನ್ತೆ ಹೇ ಪಾರಲೌಕಿಕ ಬಾಪ್ ಸೆ ಹಮ್ಕೋ ಅವಿನಾಶಿ ವರ್ಷ ಮಿಲ್ತಾ ಹೇ. ಮಧುರ ಮಕ್ಕಳಿಗೆ ಗೊತ್ತಿದೆ, ಪಾರಲೌಕಿಕ ತಂದೆಯಿಂದ ನಮ್ಗೆ ಅವಿನಾಶಿ ಆಸ್ತಿ ಸಿಗುತ್ತೆ. जो सच्चे सच्चे बच्चे हैं, जिनका बाप दादा से पूरा लव है, उनको बड़ी ಖುಷಿ रहेगी. ಯಾರು ಸತ್ಯ ಸತ್ಯವಾದ ಮಕ್ಕಳಿದ್ದಾರೆ, ಯಾರ್ದು ಬಾಪ್ ದಾದವ್ರ ಜೊತೆ ಸಂಪೂರ್ಣವಾದ ಪ್ರೀತಿ ಇದೆ, ಅವರಿಗೆ ಬಹಳ ಖುಷಿ ಇರುತ್ತೆ. ನೋಡಿ, ಇವೆಲ್ಲ ಲಕ್ಷಣಗಳು. ಯಾರೆಷ್ಟು ಸತ್ಯ ಮಕ್ಕಳು ಬಾಪ್ ದಾದವ್ರ ಮೇಲೆ ಯಾರಿಗೆ ಪೂರ್ತಿ ಪ್ರೀತಿ ಇರುತ್ತೋ ಅವ್ರಿಗೆ ಬಹಳ ಖುಷಿ ಇರುತ್ತೆ. ನಾವು ವಿಶ್ವಕ್ಕೆ ಮಾಲೀಕರಾಗ್ತೀವಿ. ಪುರುಷಾರ್ಥದಿಂದನೇ ವಿಶ್ವದ ಮಾಲೀಕರನ್ನಾಗಿ ಮಾಡೋದು. ಬರೀ ಬಾಯಲ್ಲಿ ಹೇಳೋದ್ರಿಂದ ಯಾರು ವಿಶ್ವಕ್ಕೆ ಮಾಲೀಕರು ಆಗೋದಿಲ್ಲ. जो अनन्य बच्चे हैं उनको सदैव ये याद रहेगा, हम अपने लिए फिर से वही सूर्यवंशी चंद्रवंशी राजधानी स्थापन कर रहे हैं. ಯಾರು ಅನನ್ಯ ಮಕ್ಕಳು, ಅನನ್ಯ ಮಕ್ಕಳಂದ್ರೆ ಯಾರಿಗೆ ಬಾಬನನ್ನ ಬಿಟ್ಟು ಅನ್ಯರು ಯಾರು ಇಲ್ಲ, ಅಂತಹ ಅನನ್ಯ ಮಕ್ಕಳಿಗೆ ಸದಾ ನೆನಪಿರುತ್ತೆ, ನಾವು ನಮಗೋಸ್ಕರ ಪುನಃ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀವಿ. बाबा कहते हैं, मीठे बच्चे, जितना तुम बहुतों का कल्याण करेंगे उतना तुमको भी उजूरा मिलेगा. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವೆಷ್ಟು ಅನೇಕ ಆತ್ಮಗಳ ಕಲ್ಯಾಣ ಮಾಡ್ತಿರೋ ಅಷ್ಟು ನಿಮ್ಗೆ ಪ್ರೈಸ್ ಸಿಗುತ್ತೆ, ಅಂದ್ರೆ ಎಕ್ಸ್ಟ್ರಾ ಪ್ರಾಪ್ತಿ ಸಿಗುತ್ತೆ. ಬಹುತೋಂ ಕೋ ರಾಸ್ತಾ ಬತಾಯಂಗೆ ತೋ ಬಹುತೋಂ ಕಿ ಆಶೀರ್ವಾದ ಮಿಲೇಗಿ. ಅನೇಕ ಆತ್ಮಗಳಿಗೆ ನೀವು ಮಾರ್ಗ ತೋರಿಸಿದಷ್ಟು, ಜ್ಞಾನದ ಮಾರ್ಗ, ಅನೇಕ ಆತ್ಮಗಳ ಆಶೀರ್ವಾದ ಸಿಗುತ್ತೆ. ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಕೊಳ್ಳಿ. ಬುದ್ಧಿಯ ಜೋಳಿಗೆಯಲ್ಲಿ ಜ್ಞಾನ ರತ್ನಗಳನ್ನ ತುಂಬಿಕೊಂಡು ದಾನ ಮಾಡಿ. ಜ್ಞಾನ ಸಾಗರ ನಿಮ್ಗೆ ರತ್ನಗಳ ತಟ್ಟೆ ತುಂಬಿ ತುಂಬಿ ಕೊಡ್ತಾ ಇದ್ದಾರೆ. ಹೆಂಗ್ ಕೊಡ್ತಾ ಇದ್ದಾರೆ? ಪ್ರತಿದಿನದ ಮುರಳಿ ಬಾಬೋರು ಜ್ಞಾನ ರತ್ನಗಳನ್ನ ತುಂಬಿ ತುಂಬಿ ಕೊಡೋ ತಟ್ಟೆ ಇದು. ಉನ್ ರತ್ನೋಂ ಕಾ ಜೋ ದಾನ್ ಕರ್ತೆ ವಹಿ ಸಬ್ಕೋ ಪ್ಯಾರೆ ಲಗ್ತೆ ಹೇ. ಈ ರತ್ನಗಳನ್ನ ಯಾರು ದಾನ ಮಾಡ್ತಾರೋ ಅವರೇ ಎಲ್ಲರಿಗೂ ಪ್ರಿಯರಾಗ್ತಾರೆ. ಬಚ್ಚೋಂ ಕೆ ಅಂದರ್ ಮೇ ಕಿತ್ನಾ ಖುಷಿ ಹೋನಿ ಚಾಹಿಯೆ. ಈ ಮಕ್ಕಳು ಒಳಗಡೆ ಎಷ್ಟೊಂದು ಖುಷಿ ಇರಬೇಕು. सेंसिबल बच्चे जो होंगे वह तो कहेंगे हम बाबा से पूरा ही वर्षा लेंगे. ಬುದ್ಧಿವಂತ ಮಕ್ಕಳು ಯಾರಿರ್ತಾರೆ ಅವ್ರು ಹೇಳ್ತಾರೆ, ಬಾಬೋರಿಂದ ನಾನು ಪೂರ್ತಿ ಆಸ್ತಿ ತಗೋತೀನಿ. ಏಕದಮ್ ಚಟಕ್ ಪಡೆಂಗೆ. ಬಾಬನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ. ಹೆಂಗೆ ಮಕ್ಕಳು ಅಮ್ಮನ್ನ ಅಪ್ಕೊಂಡ್ ಬಿಡ್ತಾರಲ್ಲ, ಆತರ ಏಕದಮ್ ಬಾಬೋರ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡ್ತಾರೆ. ಬಾಬೋರ್ ಜೊತೆ ಅವರಿಗೆ ತುಂಬಾ ಪ್ರೀತಿ ಇರುತ್ತೆ. ಕ್ಯೋಂಕಿ ಜಾನ್ತೆ ಹೇ ಪ್ರಾಣ್ ದೇನೆ ವಾಲಾ ಬಾಪ್ ಮಿಲಾ ಹೇ. ಅಷ್ಟೊಂದು ಪ್ರೀತಿ ಯಾಕೆ? ಯಾಕೆಂದ್ರೆ ಗೊತ್ತಿದೆ, ಪ್ರಾಣದಾನ ಕೊಡೋ ಪ್ರಾಣೇಶ್ವರ ತಂದೆ ಸಿಕ್ಕಿದರೆ. ನಾಲೇಜ್ ಕಾ ವರದಾನ್ ಅಸಾ ದೇತೆ ಜಿಸ್ಸೆ ಹಮ್ ಕ್ಯಾ ಸೆ ಕ್ಯಾ ಬನ್ ಜಾತೆ ಹೇ. ಬಾಬೋರು ಜ್ಞಾನದ ವರದಾನ ಈ ತರ ಕೊಡ್ತಾರೆ, ಯಾವುದರಿಂದ ನಾವು ಹೇಗಿದ್ದವರು ಹೇಗ್ ಆಗ್ಬಿಡ್ತೀವಿ.
ಎಲ್ಲವನ್ನ ಕಳ್ಕೊಂಡು ಕಂಗಾಲರಾಗಿರೋ ಆತ್ಮಗಳು ಎಲ್ಲ ಪ್ರಾಪ್ತಿಗಳಿಂದ ಸಂಪನ್ನವಾಗಿ ಸಮೃದ್ಧವಾಗಿರ್ತೀವಿ. ಇತ್ನಾ ಭಂಡಾರ ಭರ್ಪೂರ್ ಕರ್ ದೇತೆ ಹೇ. ಶಿವಬಾಬಾವರು ನಮ್ಮ ಭಂಡಾರವನ್ನು ಇಷ್ಟು ಭರ್ಪೂರ್ ಮಾಡ್ತಾರೆ. ಭರ್ಪೂರ್, ಯಾವುದ್ರಲ್ಲಿ ಏನೋ ಕೊರತೆನೇ ಇರೋದಿಲ್ಲ. ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಲವ್ ರಹೇಗಾ, ಕಶಿಶ್ ಹೋಗಿ. ಎಷ್ಟು ಬಾಬೋರ್ ನೆನಪು ಮಾಡ್ತಿರೋ ಅಷ್ಟು ಪ್ರೀತಿ ಇರುತ್ತೆ. ನೆನಪು ಮಾಡಿದಷ್ಟು ಪ್ರೀತಿ ಇರುತ್ತೆ, ಪ್ರೀತಿ ಮಾಡಿದಷ್ಟು ನೆನಪಿರುತ್ತೆ. ಆ ಅಟ್ರಾಕ್ಷನ್ ಇರುತ್ತೆ, ಆಕರ್ಷಣೆ ಇರುತ್ತೆ. ಸುಯಿ ತರಫ್ ಹೋತಿ ತೋ ಚಕ್ಮಕ್ तरफ केंच जाती है, तो बाप की याद से कट निकलती जाएगी, एक बाप के सिवाय और कोई याद ना आए. ಸೂಜಿ ಸ್ವಚ್ಛವಾಗಿದೆ ಅಂದ್ರೆ ಅದು ಮ್ಯಾಗ್ನೆಟ್ಗೆ ಆಕರ್ಷಿತವಾಗುತ್ತೆ, ಎಳ್ಕೊಂಡ್ ಬಿಡುತ್ತೆ ಮ್ಯಾಗ್ನೆಟ್ ತನ್ನ ಕಡೆ. ಹಂಗೆ ಬಾಬಾ ಹೇಳೋದು ಆತ್ಮ ಸೂಜಿ, ಇದು ಸ್ವಚ್ಛವಾಗಿದ್ದಷ್ಟು ಬಾಬಾ ಮ್ಯಾಗ್ನೆಟ್ ಕಡೆ ಸೆಳೆತ ಆಗುತ್ತೆ. ಬಾಬೋರ ನೆನಪಿಂದನೇ ತುಕ್ಕು ಬಿಡುತ್ತೆ. ಒಬ್ಬ ಬಾಬೋರ್ ವಿನಃ ಇನ್ಯಾರು ನೆನಪಿಗೆ ಬರಬಾರ್ದು. ಬಾಬಾ ಸಮಜಾತೆ ಮೀಟೆ ಬಚ್ಚೆ ಗಫಲತ್ ಮತ್ ಕರು. ಬಾಬೋರ್ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರವಾದ ಮಕ್ಕಳೀಗ ಹುಡುಗಾಟಿಕೆ ಮಾಡಬಾರ್ದು. ಸ್ವದರ್ಶನ ಚಕ್ರಧಾರಿಗಳಾಗಿ ಲೈಟ್ ಹೌಸ್ ಆಗಿ. स्वदर्शन चक्रधारी बनने की प्रैक्टिस अच्छी हो जाएगी तो फिर तुम जैसे ज्ञान का सागर हो जाएंगे. ಸ್ವದರ್ಶನ ಚಕ್ರಧಾರಿಗಳಾಗೋ ಪ್ರಾಕ್ಟೀಸ್, ಅಭ್ಯಾಸ ನಿಮ್ಗೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ನೀವೂ ತಂದೆ ಸಮಾನ ಜ್ಞಾನ ಸಾಗರರಾಗ್ತೀರಿ. ऐसे स्टूडेंट पढ़कर टीचर बन जाते हैं ना, तुम्हारा धंधा ही ये है, सबको स्वदर्शन चक्रधारी बनाओ, ತಬ್ ಹಿ ಚಕ್ರವರ್ತಿ ರಾಜ ರಾಣಿ ಬನೆಂಗೆ. ಹೇಗೆ ವಿದ್ಯಾರ್ಥಿಗಳು ನೋಡಿ ಓದಿ ಅವರು ಟೀಚರ್ ಆಗ್ಬಿಡ್ತಾರಲ್ಲ, ಹಂಗೆ ನೀವು ಜ್ಞಾನ ಸಾಗರ, ಮಾಸ್ಟರ್ ಜ್ಞಾನ ಸಾಗರರಾಗ್ಬಿಡ್ತೀರಿ. ಎಷ್ಟು ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ. ನಿಮ್ಮ ಕರ್ತವ್ಯನೇ ಇದು, ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿ, ಆಗ್ಲೇ ನೀವು ಚಕ್ರವರ್ತಿ ರಾಜ ರಾಣಿ ಆಗ್ತೀರಿ. इसलिए बाबा सदैव बच्चों से पूछते हैं, स्वदर्शन चक्रधारी हो बैठे हो. ಆದ್ದರಿಂದ ಬಾಪ್ತಾದವರು ಸದಾ ಮಕ್ಕಳನ್ನ ಕೇಳ್ತಾರೆ, ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತಿದ್ದೀರಾ? बाप भी सुदर्शन चक्रधारी है ना, बाप आए हैं तुम मीठे बच्चों को वापस ले जाने. ಬಾಬೋರು ಸ್ವದರ್ಶನ ಚಕ್ರಧಾರಿ ಅಲ್ವಾ? ಅದರಿಂದ ತಾನೇ ಮಕ್ಕಳಿಗೆ ಸ್ವದರ್ಶನ ಚಕ್ರಧಾರಿಗಳಾಗಿ ಅಂತಾರೆ. ಬಾಬೋರಿಗೆ ತನ್ನ ಕರ್ತವ್ಯ, ತನ್ನ ಜವಾಬ್ದಾರಿ, ಮಕ್ಕಳ ಸೇವೆ, ಇದೇ ಸ್ವದರ್ಶನ. ಬಾಬೋರ್ ಬಂದಿದ್ದಾರೆ ನೀವು ಮಧುರ ಮಕ್ಕಳನ್ನು ವಾಪಸ್ ಕರ್ಕೊಂಡೋಗ್ಲಿಕ್ಕೆ. ತುಮ್ ಬಚ್ಚೋ ಬಿಗರ್ ಹಮ್ಕೋ ಬಿ ಜೈಸೆ ಬೇಆರಾಮಿ ಹೋತಿ ಹೈ. ಬಾಬೋರಿಗೆ ಎಷ್ಟೊಂದು ಪ್ರೀತಿ ಇದೆ ಮಕ್ಕಳ ಮೇಲೆ ನೋಡಿ. ಹೆಂಗೆ ಬಾಬಾ ಹೇಳೋದು, ನೀವು ಮಕ್ಕಳು ಇಲ್ಲ ಅಂದ್ರೆ ನನಗೂ ಒಂಥರ ಏನನ್ಸುತ್ತೆ, ಬೇಆರಾಮಿ, ಆರಾಮ್ ಅನ್ಸೋದಿಲ್ಲ. ಜಬ್ ಸಮಯ ಹೋತಾ ಹೈ ತೋ ಬೇಆರಾಮಿ ಹೋ ಜಾತಿ ಹೈ, ಬಸ್ ಅಭಿ ಹಮ್ ಜಾವ್. ಅದು ಬಾಬೋರಿಗೆ ಸಮಯ, ತನ್ನ ಸಮಯ ಬರೋವರೆಗೂ ಏನು ಸಂಕಲ್ಪ ನಡೆಯಲ್ಲ. ಸಮಯ ಬರುತ್ತಲ್ಲ, ಬಾಬೋರು ಇಲ್ಲಿಗೆ ಬರ್ಬೇಕಾಗಿರೋ ಸಮಯ, ಸಾಕಾರ ಜಗತ್ತಿಗೆ ಬರೋದು, ಅವಾಗ ಅನ್ಸುತ್ತೆ ಇನ್ನೇನ್ ನಾನು ಹೋಗ್ಬೇಕು, ನನ್ನ ಮಕ್ಕಳು ಸೇವೆ ಮಾಡ್ಬೇಕು. ಸೇವೆ ಮಾಡದೆ ಬಾಬೋರಿಗೆ ಆರಾಮ್ ಅನ್ಸಲ್ಲ. ಬಚ್ಚೆ ಬಹುತ್ ಪುಕಾರ್ತೆ ಬಹುತ್ ದುಃಖಿ ಹೇ ತರಸ್ ಪಡ್ತಾ ಹೇ. ಇಲ್ಲಿ ಬಹಳಷ್ಟು ಮಕ್ಕಳು ಕರೀತಾರೆ, ದುಃಖಿಯಾಗಿದ್ದಾರೆ ಬಹಳಷ್ಟು. ಬಾಬೋರಿಗೆ ಅಲ್ಲಿ ತುಂಬಾ ಕರುಣೆ ಬರುತ್ತೆ. ಅಬ್ ತುಮ್ ಬಚ್ಚೋಂ ಕೋ ಚಲ್ನಾ ಹೇ ಕರ್. ಈಗ ಬಾಬೋರ್ ಬಂದು ಮಕ್ಕಳು ಸೇವೆ ಮಾಡಿ ಸಮಾನ ಮಾಡ್ಕೊಂಡು ಈಗ ಹೇಳ್ತಾರೆ, ಮಕ್ಕಳೇ ವಾಪಸ್ ಈಗ ನಡೀರಿ, ಮನೆಗೆ ಹೋಗೋಣ. ಫಿರ್ ವಹಾ ಸೆ ತುಮ್ ಆಪೇ ಹಿ ಚಲೇ ಜಾಯೆಂಗೆ ಸುಖಧಾಮ್. ಇಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ನೀವು ನಿಮ್ ಸಮಯಕ್ಕೆ ಹೋಗ್ತೀರಿ, ನೀವೇ ಸುಖಧಾಮಕ್ಕೆ. ವಹಾ ಮೇ ತುಮಾರಾ ಸಾಥಿ ನೈ ಬನೂಂಗಾ, ಅಪ್ನಿ ಅವಸ್ಥಾ ಅನುಸಾರ ತುಮಾರಿ ಆತ್ಮ ಚಲಿ ಜಾಯೇಗಿ. ಅಲ್ಲಿ ನಾನು ನಿಮ್ ಜೊತೆಗಾರ ಆಗಲ್ಲ, ನಿಮ್ಮನ್ನ ಸತ್ಯುಗಕ್ಕೆ ಕರ್ಕೊಂಡು ಹೋಗಕ್ಕೆ ಬರಲ್ಲ. ನಿಮ್ಮ ಸ್ಥಿತಿಯ ಅನುಸಾರವಾಗಿ ನೀವು ಆತ್ಮ ನಿಮ್ಮ ಸಮಯಕ್ಕೆ ತಾವೇ ಕೆಳಗಿಳಿತೀರಿ. जितना तुम बच्चे बाप की याद में रहेंगे उतना दूसरों को समझाने का असर होगा. ಎಷ್ಟು ನೀವು ಶಿವಬಾಬೋರ್ ನೆನಪಲ್ಲಿರ್ತೀರೋ
ಅಷ್ಟು ಬೇರೆಯವರಿಗೆ ತಿಳಿಸ್ಕೊಡ್ತಿರಲ್ಲ, ಅದರ ಪ್ರಭಾವ ಆಗುತ್ತೆ, ಅದು ನಾಟುತ್ತೆ ಅವರಿಗೆ. तुम्हारा बोलना जास्ती नहीं होना चाहिए, आत्मा अभिमानी हो, थोड़ा भी समझाएंगे तो तीर लगेगा. ನೀವೇನ್ ಜಾಸ್ತಿ ಮಾತಾಡೋ, ಜಾಸ್ತಿ ಹೇಳಿದ್ದನ್ನೇ ಹೇಳೋ ಅವಶ್ಯಕತೆ ಇಲ್ಲ. ಆತ್ಮ ಅಭಿಮಾನಿಯಾಗಿ ನೀವು ಸ್ವಲ್ಪನೇ ತಿಳಿಸ್ಕೊಟ್ರು ಅವರಿಗೆ ಬಾಣ ನಾಟುತ್ತೆ. ಯಾಕೆಂದ್ರೆ ಕೆಲವ್ರು ಏನ್ ತಿಳ್ಕೊತಾರೆ, ನಾನು ತುಂಬಾ ಇವ್ರಿಗೆ ಹೇಳ್ಬಿಟ್ರೆ ಏನೋ ಅರ್ಥ ಮಾಡಿಸ್ಬಿಡ್ತೀನಿ ಅಂತ. ನಾವು ಹೇಳ್ತಾರೆ ಜಾಸ್ತಿ ಹೇಳೋ ಅಗತ್ಯ ಇಲ್ಲ, ಆತ್ಮಾಭಿಮಾನಿಯಾಗಿ ಸ್ವಲ್ಪನೇ ತಿಳಿಸ್ಕೊಡಿ, ಬಾಣ ನಾಟುತ್ತೆ. ಬಾಬಾ ಹೇಳ್ತಾರೆ ಬಚ್ಚೆ ಭೀತಿ ಸೋ ಭೀತಿ ಪೆಹಲೆ ಅಪ್ನೆ ಕೋ ಸುಧಾರ್. ಏನ್ ಕಳೆದೋಗಿದೆ ಅದು ಕಳೆದೋಗಿದೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಈಗ ನೀವು ನಿಮ್ಮನ್ನ ಮೊದಲು ಸುಧಾರಣೆ ಮಾಡ್ಕೊಳ್ಳಿ. ಖುದ್ ಯಾದ್ ಕರೆಂಗೆ ನೈ ದೂಸರೋಂ ಕೋ ಕೇತೆ रहेंगे ಟಗಿ ಚಲ್ ನ ಸಕೆ. ಬಾಬಾ ಹೇಳ್ತಾರೆ ಸ್ವಯಂ ಬಾಬೋರ್ ನೆನ್ಪು ಮಾಡಲ್ಲ, ಬೇರೆಯವ್ರಿಗೆ ಹೇಳ್ತಾ ಇರ್ತೀರಿ ಬಾಬೋರ್ ನೆನ್ಪು ಮಾಡಿ, ಬಾಬೋರ್ ನೆನ್ಪು ಮಾಡ್ಬೇಕು ಅಂತ. ಇದು ವಂಚನೆ. ಈ ವಂಚನೆ ಇಲ್ಲಿ ನಡೆಯೋದಿಲ್ಲ. अंदर दिल जरूर खाती होगी, बाप के साथ पूरा लव नहीं है तो श्रीमत पर चलते नहीं है. ಹೃದಯದಲ್ಲಿ ತಿಂತಾ ಇರುತ್ತೆ, ಮನಸ್ಸು ತಿಂತಾ ಇರುತ್ತೆ, ನಾನೇ ಮಾಡಲ್ಲ ಬೇರೆಯವ್ರಿಗೆ ಹೇಳ್ತೀನಿ ಅಂತ. ಬಾಬೋರ್ ಜೊತೆ ಅಪೂರ್ಣ ಪ್ರೀತಿ ಇಲ್ಲ, ಅದರಿಂದನೇ ಶ್ರೀಮತದಂತೆ ನಡೆಯಲ್ಲ. ಯಾಕೆ ಶ್ರೀಮತದಂತೆ ಯಾಕೆ ನಡೆಯಕ್ಕಾಗಲ್ಲ ಅಂದ್ರೆ ಆ ಸಂಪೂರ್ಣ ಪ್ರೀತಿ ಇಲ್ಲ ಬಾಬೋರ್ ಜೊತೆಗೆ. ಬೇಹದ್ದಿನ ತಂದೆ ಏನ್ ಶಿಕ್ಷಣ ಕೊಡ್ತಾ ಇದ್ದಾರೋ ಅವ್ರು ಕೊಯ್ ದೇನ ಸಕಿ, ಇದನ್ನ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೇತೆ ಮೀಟೆ ಬಚ್ಚೆ ಇಸ್ ಪುರಾನಿ ದುನಿಯಾ ಕೋ ಭೂಲ್ ಜಾವ್. ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ, ಈಗ ಈ ಹಳೆ ಜಗತ್ತನ್ನ ಮರ್ತ್ ಬಿಡಿ. ಪಿಛಾಡಿ ಮೇ ತೋ ಸಬ್ ಭೂಲ್ತೆ ಹಿ ಜಾನಾ ಹೈ. ಈ ಶರೀರ ಬಿಟ್ಟು ಹೋಗ್ತೀರಿ ಅಂದ್ರೆ ಎಲ್ಲ ಮರಿಲೇಬೇಕು, ಅದಕ್ಕೆ ಮುಂಚೆನೆ ಮರಿರಿ. ಅವಾಗ ನಿಮ್ಮ ಬುದ್ಧಿ ನಿಮ್ಮ ಶಾಂತಿ ಧಾಮ ಸುಖಧಾಮದಲ್ಲಿ ಕನೆಕ್ಟ್ ಆಗುತ್ತೆ. ಬಾಬೋರ್ ನೆನಪು ಮಾಡ್ತಾ ಮಾಡ್ತಾ ನೀವು ಬಾಬೋರ್ ಹತ್ರ ಬಂದು ತಲುಪ್ತೀರಿ. ಪತೀತ ಆತ್ಮ ಅಂತೂ ನನ್ನ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇ ಹಿ ಪಾವನ್ ಆತ್ಮೋ ಕಾ ಘರ್. ಆ ಮನೆನೇ ಪಾವನ ಆತ್ಮಗಳ ಮನೆ, ಪಾವನ ತಂದೆ, ಪರಮ ಪವಿತ್ರ ತಂದೆ ಮನೆ ಅದು. ಈ ಶರೀರ ಅಂತೂ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಈ 5 ತತ್ವಗಳು यहाँ रहने के लिए खींचते, क्योंकि आत्मा ने जैसे प्रॉपर्टी ली हुई है, इसीलिए शरीर में ममत्व हो गया है. ನೋಡಿ, ಈ ಶರೀರ ಮತ್ತು ಆತ್ಮದ ಸಂಬಂಧ ಎಷ್ಟು ಜನ್ಮದ್ದು, ಜನ್ಮ ಜನ್ಮಾಂತರದ ಸಂಬಂಧ. ಆತ್ಮ ಈ ದೇಹ ಬಿಟ್ಟು ಹೋಗ್ತೀನಿ ಅಂದ್ರೂ ಈ ಶರೀರ ತನ್ನ ಕಡೆ ಎಳೀತದೆ. ಯಾಕೆಂದ್ರೆ ಆತ್ಮಕ್ಕೆ ಈ ಶರೀರ ಒಂದು ಪ್ರಾಪರ್ಟಿ ಇದೆ, ಇದೊಂದು ಆಸ್ತಿ ಇದು. ಅದರಿಂದ ಶರೀರದ ಮೇಲೆ ಮಮತ್ವ ಬಂದ್ಬಿಟ್ಟಿದೆ ಆತ್ಮಕ್ಕೆ. ಶರೀರದಲ್ಲಿ ಇರ್ತಾ ಶರೀರದ ಮೇಲೆ ಮಮತ್ವ ಇದೆ. अब इनसे ममत्व निकाल जाना अपने घर, वहां तो 5 तत्व है नहीं. ಇದ್ರ ಮೇಲಿರೋ ಮಮತ್ವ ತೆಗೆದುಹಾಕಿ ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು. ಅಲ್ಲಿ 5 ತತ್ವಗಳಿಲ್ಲ. ಮತ್ತು ಶರೀರನೂ ಸತ್ಯಯುಗದಲ್ಲಿ ಯೋಗ ಬಲದಿಂದ ಸಿಗುತ್ತೆ, ಯೋಗ ಬಲದಿಂದ ಜನ್ಮ ಆಗುತ್ತೆ. ಅಲ್ಲಿ ಸತೋ ಪ್ರಧಾನವಾದ ಪ್ರಕೃತಿ ಇರುತ್ತೆ. ಆದ್ದರಿಂದ ಅಲ್ಲಿ ಯಾವುದೇ ಲೋಭ ಮೋಹ ಯಾವುದು ಇರೋದಿಲ್ಲ. ಕಿಂಚತಿ ನಹಿ ದುಃಖ ನೈ ದೇ ಹೋತ. ಅಲ್ಲಿ ಶರೀರ ನಿಮ್ಮ ಆತ್ಮನ ಬಂಧಿಸ್ಕೊಳ್ಳೋದಿಲ್ಲ, ದುಃಖ ಕೊಡೋದಿಲ್ಲ. ಇದು ಆತ್ಮ ಯಾವಾಗ ಪಾತ್ರ ಇದೆ ಶರೀರದಲ್ಲಿ ಪ್ರವೇಶ ಮಾಡುತ್ತೆ, ಪಾತ್ರ ಮುಗಿತು ಡಿಟ್ಯಾಚ್ ಆಗಿ ಹೊರಟು ಬಿಡುತ್ತೆ, ದುಃಖ ಇಲ್ಲ. ये बड़ी माइन बातें समझने की, यहाँ 5 तत्वों का बल आत्मा को खींचता है, इसलिए शरीर जोड़ने की दिल नहीं होती है. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳು ತಿಳ್ಕೊಳ್ಳೋದಕ್ಕೆ. ನೋಡಿ, ಆತ್ಮ ಶರೀರದಲ್ಲಿ ಬರಕ್ಕೆ, ಶರೀರ ಬಿಡಕ್ಕೆ, ಶರೀರದಲ್ಲಿ ಇರಕ್ಕೆ ಎಷ್ಟೊಂದು ರಹಸ್ಯಗಳಿದೆ. ಈ 5 ತತ್ವಗಳ ಶಕ್ತಿ ಆತ್ಮನ ತನ್ನ ಕಡೆ ಸೆಳೀತದೆ. ಈ ಶರೀರ ಬಿಡಕ್ ಆತ್ಮಕ್ಕೆ ಇಷ್ಟನೇ ಆಗಲ್ಲ. ಅದಕ್ಕೆ ತಾನೆ ಬದುಕೋದಕ್ಕೆ ಏನೇನ್ ಪ್ರಯತ್ನ ಮಾಡುತ್ತೆ, ಎಷ್ಟಾರು ಖರ್ಚಾಗ್ಲಿ ಏನಾದ್ರೂ ಆಗ್ಲಿ ಆತ್ಮ ಈ ಶರೀರದಲ್ಲಿ ಉಳ್ಕೋಬೇಕು. ಈ ಶರೀರ ಪ್ರಾಪರ್ಟಿ ಅದಕ್ಕೆ, ಇದನ್ನ ಬಿಟ್ಟೋಗಕ್ಕೆ ಇಷ್ಟ ಇಲ್ಲ. ನೈತೋ ಇಸ್ಮೆ ಅವ್ರ ಹಿ ಖುಷ್ ಹೋನಾ ಚಾಹಿಯೆ. ಇಲ್ಲಾಂದ್ರೆ ಆತ್ಮಕ್ಕೆ ಶರೀರ ಬಿಡೋದ್ರಲ್ಲೇ ಖುಷಿ ಆಗ್ಬೇಕು. ಪಾವನ್ ಬನ್ ಶರೀರ್ ಐಸೆ ಚೋಡೆಂಗೆ ಜೈಸೆ ಮಕ್ಕನ್ ಸೆ ಬಾಲ್. ಆತ್ಮ ಹೆಂಗೆ ಶರೀರ ಬಿಡ್ಬೇಕು ಅಂದ್ರೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಅಷ್ಟು ಸಹಜವಾಗಿ ಹೋಗ್ಬೇಕು.
ಅಷ್ಟು ಪಾವನ ಆಗ್ಬೇಕು. ಪಾವನ ಆತ್ಮ ಆ ತರ ಡಿಟ್ಯಾಚ್ ಆಗ್ಬಿಡುತ್ತೆ. तो शरीर से सब चीजों से ममत्व एकदम मिटा देना है. ಈ ಶರೀರದ ಮೇಲಿರೋದು ಮಮತ್ವ ಆಗ್ಲಿ, ಯಾವುದೇ ವಸ್ತು ವೈಭವಗಳ ಮೇಲಿರೋ ಮಮತ್ವವನ್ನ ಏಕದಮ್ ತೆಗೆದಾಕಿ. ಸ್ವಲ್ಪನೂ ಇದ್ರ ಸೆಳೆತ ಇರಬಾರ್ದು. इससे हमारा कोई कनेक्शन नहीं, बस हम जाते बाबा के पास. ಇದ್ರ ಜೊತೆ ನಮ್ಗೇನು ಸಂಬಂಧ ಇಲ್ಲ. ನಾವು ಹೋಗ್ತೀವಿ ಈಗ ಬಾಬೂರ್ ಹತ್ರ. इस दुनिया से अपना बैगेज तैयार कर पहले से ही भेज दिया है, साथ में तो चल न सके. ಬಾಬಾ ಎಂತ ಸೂಕ್ಷ್ಮ ರಹಸ್ಯ ಹೇಳ್ತಾರೆ ನೋಡಿ. ಈ ಜಗತ್ತಲ್ಲಿ ಇರುವಾಗ್ಲೇ ನಿಮ್ಮ ಬ್ಯಾಗೇಜ್ ಎಲ್ಲ ರೆಡಿ ಮಾಡಿ ಮೊದ್ಲೇ ಕಳಿಸ್ಬೇಕು. ಯಾಕೆಂದ್ರೆ ನಾವು ಹೋದ್ಮೇಲೆ ಕಳ್ಸಕ್ ಇಲ್ಲಿ ಏನು ಉಳಿಯೋದೇ ಇಲ್ವಲ್ಲ. ಬಾಬಾ ಹೇಳುದು ಬದುಕಿರುವಾಗ್ಲೇ ಬಾಬುವರ ಸೇವೆ ಮಾಡಿ ಮೊದ್ಲೇ ನಿಮ್ಮ ಬ್ಯಾಗೇಜ್ ಅನ್ನ ಟ್ರಾನ್ಸ್ಫರ್ ಮಾಡಿ. ಜೊತೆಯಲ್ಲಂತೂ ಏನೋ ತಗೊಂಡೋಗಕ್ ಅವಕಾಶ ಇಲ್ವೇ ಇಲ್ಲ. ಏನಿದ್ರು ಸಂಗಮ್ ಯುಗದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕಿದ್ರೆ ನೀವು ತಗೊಂಡೋಗ್ಬೋದು, ಇಲ್ಲಿಂದ ಹೋಗಕ್ ಮುಂಚೆ. ಅದನ್ನು ಹೋದ್ಮೇಲೆ ನಾವು ಇರೋದೇ ಇಲ್ವಲ್ಲ ಹಾಕಕ್ಕೆ. बाकी आत्माओं को जाना है, शरीर को भी यहाँ छोड़ देना है. ಬಾಕಿ ಆಮೇಲೆ ನೀವೇನ್ ಮಾಡ್ಕೋಬೇಕು ಭವಿಷ್ಯದ ಪ್ರಾರಬ್ಧ, ಸೊ ಅದನ್ನ ಮೊದ್ಲೇ ಬಾಬುವರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಆಮೇಲೆ ಈ ಶರೀರ ಇಲ್ಲೇ ಬಿಟ್ಟು ಹೋಗ್ಬೇಕು. ಬಾಬಾನೇ ನಯೇ ಶರೀರ ಕಾ ಸಾಕ್ಷಾತ್ಕಾರ ಕರಾ ದಿಯಾ ಹೈ. ಬಾಬುವ್ರು ನಿಮ್ಗೆ ಹೊಸ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರೆ. ಹೆಂಗ ಆತ್ಮಕ್ಕೆ ಸತೋ ಪ್ರಧಾನ ಸುಂದರವಾದ ದೇವತಾ ಶರೀರ ಸಿಗುತ್ತೆ. हीरे जवाहरों के महल मिल जाएंगे, ऐसे सुखधाम में जाने के लिए कितना मेहनत करनी चाहिए. ಆಮೇಲೆ ಆತ್ಮ ಜೀವಾತ್ಮ ಅಲ್ಲಿ ವಾಸ ಮಾಡಕ್ಕೂ ದೇವತಾ ಆತ್ಮ ಚಿನ್ನ ವಜ್ರ ವೈಡೂರ್ಯಗಳ ಮೆಹಲ್ ಇರುತ್ತೆ. ಅಷ್ಟೊಂದು ಅಪಾರ ಶ್ರೀಮಂತಿಕೆ ಸುಖ ಇರುತ್ತೆ. ಅಂತಹ ಸುಖಧಾಮಕ್ಕೆ ಹೋಗ್ಬೇಕಂದ್ರೆ ಎಷ್ಟೊಂದು ಪರಿಶ್ರಮ ಪಡ್ಬೇಕು ಇವಾಗ ಈ ಒಂದೇ ಜನ್ಮದಲ್ಲಿ. ತಕ್ಕನಾನಹಿ ಚಾಯಿ, ಸುಸ್ತಾಗಬಾರ್ದು. ಪುರುಷಾರ್ಥದಲ್ಲಾಗ್ಲಿ ಸೇವೆಯಲ್ಲಾಗ್ಲಿ ಯಾವುದ್ರಲ್ಲೂ ಸುಸ್ತಾಗಬಾರ್ದು. दिन रात बहुत कमाई करनी है, इसीलिए बाबा कहते नींद को जीतने वाले बच्चे ಮಾಮ್ ಏಕಂ ಯಾದ್ ಕರೋ. ಮಕ್ಕಳು ಸುಸ್ತಾಗಬಾರ್ದು, ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಒಂದೇ ಜನ್ಮ. ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡ್ಕೋಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಓ ನನ್ನ ನಿದ್ರಾ ಜೀತ ಮಕ್ಕಳೇ, ಕೇವಲ ನನ್ನೊಬ್ಬನ ನೆನ್ಪು ಮಾಡಿ ಹಾಗೂ ಜ್ಞಾನದ ವಿಚಾರ ಸಾಗರ ಮತನ ಮಾಡಿ. ಈ ಡ್ರಾಮಾದ ರಹಸ್ಯ ಬುದ್ಧಿಯಲ್ಲಿ ಇಟ್ಕೊಳ್ಳೋದ್ರಿಂದ ಬುದ್ಧಿ ಏಕದಮ್ ಶೀತಲವಾಗಿರುತ್ತೆ. जो महारथी बच्चे होंगे वह कब हिलेंगे नहीं, श्री बाबा को याद करेंगे तो संभाल भी करेंगे. ಯಾರು ಮಹಾರಥಿ ಮಕ್ಕಳು ಅವ್ರು ಸ್ವಲ್ಪನೂ ಅಲುಗಾಡಲ್ಲ. ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ಅವ್ರ ಸ್ಥಿತಿ ಏರುಪೇರಲ್ಲಿ ಬರಲ್ಲ. ಶ್ರೀ ಬಾಬೋರ್ ನೆನ್ಪು ಮಾಡ್ತೀರಿ ಅಂದ್ರೆ ಸಂಭಾಲ್ ಬಿ ಕರೆಂಗೆ. ನೀವು ಬಾಬೋರ್ ನೆನ್ಪು ಮಾಡಿ ನಿಮ್ಮನ್ನ ಬಾಬೋರ್ ಸಂಭಾಲನೆ ಮಾಡ್ತಾರೆ. ನಿಮ್ ಕೆಲಸ ನೆನಪು ಮಾಡೋದು. ನೆನಪು ಮಾಡಿದ್ರೆ ಬಾಬಾ ಸಂಭಾಲನೆ ಮಾಡ್ತಾರೆ. बाप तुम बच्चों को दुख से छुड़ाकर शांति का दान देते हैं. ಶ್ರೀ ಬಾಬೋರ್ ನಿಮ್ಮ ಮಕ್ಕಳನ್ನ ದುಃಖದಿಂದ ಬಿಡಿಸಿ ಶಾಂತಿಯ ದಾನ ಕೊಡ್ತಾರೆ. ತುಮ್ಕೋ ಭಿ ಶಾಂತಿ ಕಾ ದಾನ್ ದೇನಾ ಹೈ. ನಿಮಗ್ ಶಾಂತಿ ದಾನ ಕೊಡ್ತಾರೆ, ನೀವು ಬೇರೆಯವರಿಗೆ ಶಾಂತಿ ದಾನ ಕೊಡ್ಬೇಕು. ನಿಮ್ದು ಇದು ಬೇಹದ್ದಿನ ಶಾಂತಿ. ಯಾಕೆಂದ್ರೆ ಮನುಷ್ಯರು ನೋಡಿ ಯಾವುದೇ ಸಂದರ್ಭದಲ್ಲಿ ಶರೀರ ಬಿಟ್ಟಾಗ ಅವಾಗೆಲ್ಲ ಶಾಂತಿ ಟೆಂಪ್ರರಿ ಅದು. ಆದ್ರೆ ನೀವು ಶಾಂತಿ ದಾನ ಏನ್ ಕೊಡ್ತೀರಿ, ಇದು ಬೇಹದ್ದಿನ ಶಾಂತಿ. ಯೋಗ ಬಲದಿಂದ ಬೇರೆಯವರಿಗೆ ಏಕದಮ್ ಶಾಂತ ಕರ್ದೇಂಗೆ, ಏಕದಮ್ ಅವರನ್ನು ಶಾಂತ ಮಾಡ್ತೀರಿ. ತುಮ್ ಬಾಕಿ ಯಾದ್ ಮೇ ರೇಕರ್ ಫಿರ್ ದೇಖೋ ಈ ಆತ್ಮ ಅಮಾರೆ ಕುಲ್ ಕಿ ಹೇ ನಹಿ. ಈ ಬಾಬೋರ್ ನೆನಪಲ್ಲಿದ್ದು ನೋಡಿ, ಯಾವುದೇ ಆತ್ಮನ ನೀವು ಸನ್ಮುಖದಲ್ಲಿ ನೋಡ್ತೀರಿ, ನೋಡಿ ಬಾಬೋರ್ ನೆನಪಲ್ಲಿದ್ದು ನೋಡಿ, ಈ ಆತ್ಮ ನಮ್ಮ ಕುಲದ ಆತ್ಮ ಹೌದಾ ಅಲ್ವಾ. ಅಗರ್ ಹೋಗಿ ತೋ ಏಕದಮ್ ಶಾಂತ ಹೋ ಜಾಯೇಗಿ. ನಮ್ಮ ಕುಲದ ಆತ್ಮ ಆದ್ರೆ ಬಾಬೋರ್ ಹೇಳೋದೆಲ್ಲ ಕೇಳಿ ಶಾಂತವಾಗ್ಬಿಡುತ್ತೆ. तो इस कुल के होंगे उन्हों को ही इन बातों से रस बैठेगा. ಯಾರು ಈ ಕುಲದವರಾಗಿರ್ತಾರೋ ಅವರೇ ಈ ಎಲ್ಲ ಮಾತುಗಳನ್ನ ಕೇಳಿ ಅವರಿಗೆ ರಸ ಟೇಸ್ಟ್ ಅನ್ಸುತ್ತೆ. ಬಾಬೋರ್ ಹೇಳೋ ಒಂದೊಂದು ಮಾತು ರಸಭರಿತವಾಗಿ ಅನ್ಸುತ್ತೆ.
बच्चे याद करते तो बाप भी प्यार करते हैं. ಈ ಬಾಬೋರ್ ನೆನಪು ಮಾಡಿದ್ರೆ ಬಾಬೋರ್ ಪ್ರೀತಿನೂ ಮಾಡ್ತಾರೆ. ಆತ್ಮ ಕೋ ಪ್ಯೂರ್ ಕಿಯಾ ಜಾತಾ ಹೈ. ಪ್ರೀತಿ ಅಂದ್ರೇನು? ನೀವು ಆತ್ಮವನ್ನ ಪ್ಯೂರ್ ಶುದ್ಧ ಮಾಡ್ತಾರೆ. ये भी जानते जिन्होंने बहुत ಭಕ್ತಿ ಕಿ ವಹಿ ಜಾಸ್ತಿ ಪಡೆಂಗಿ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಯಾರು ಬಹಳ ಭಕ್ತಿ ಮಾಡಿದರೋ ಅವರೇ ಈ ವಿದ್ಯೆಯನ್ನು ಜಾಸ್ತಿ ಓದ್ತಾರೆ. ಯಾರು ಜಾಸ್ತಿ ಓದ್ತಾರೆ ಅವರು ಉನ್ನತ ಪದವಿ ಪಡಿತಾರೆ. ಉನ್ನತ ಪದವಿ ಪಡಿತಾರೆ, ದ್ವಾಪರ ಯುಗದಿಂದ ಭಕ್ತಿನೂ ಜಾಸ್ತಿ ಮಾಡ್ತಾರೆ. ಒಂದಕ್ಕೊಂದು ಕನೆಕ್ಟೆಡ್ ಇದು. उनके चेहरे से मालूम पड़ता जाएगा कि बाप में कितना लव है. ಅವ್ರ ಚೆಹರೆ ನೋಡಿದ್ರೇನೆ ಗೊತ್ತಾಗುತ್ತೆ ಇವರಿಗೆ ಅದೆಷ್ಟು ಪ್ರೀತಿ ಇದೆ ಬಾಬೋರ್ ಮೇಲೆ ಅಂತ. ಆತ್ಮ ಬಾಪ್ ಕೋ ದೇಖ್ತಿ ಹೇ, ಬಾಪ್ ಮಹಾತ್ಮಾओं को पढ़ा रहे हैं. ಆತ್ಮ ಬಾಬೋರನ್ನೇ ನೋಡುತ್ತೆ. ನೋಡಿ, ಬಾಬೋರ್ ಮುರಳಿ ಕೇಳ್ತಾ ಕೇಳ್ತಾ ಬುದ್ಧಿ ಯಾರನ್ನ ನೋಡುತ್ತೆ? ಬಾಬೋರನ್ನೇ ನೋಡುತ್ತೆ. ಬಾಬೋರ್ ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಬಾಪ್ ಬಿ ಸಮಸ್ಯೆ ಇತನಿ ಚೋಟಿ ಬಿಂದಿ ಹೇ, ಆತ್ಮ ಕೋ ಪಡಾತಾ ಹೂ. ಬಾಬೋರಿಗೂ ಗೊತ್ತಿದೆ ನನ್ನ ಆತ್ಮನು ಇಷ್ಟು ಚಿಕ್ಕ ಬಿಂದು, ಪರಮಾತ್ಮ ಅತಿ ಸೂಕ್ಷ್ಮ ಬಿಂದು. ಆತ್ಮಕ್ಕೆ ನಾನು ಓದಿಸ್ತಾ ಇದ್ದೀನಿ. ಬಾಬೋರಿಗೂ ಸ್ಮೃತಿ ಇದೆ, ನಾನು ಪರಮ ಆತ್ಮ, ಈ ಮಕ್ಕಳು ಆತ್ಮಗಳು ಬಿಂದುಗಳಿಗೆ ನಾನು ಓದಿಸ್ತೀನಿ. ಆಗೆ ಚಲ್ ತುಮಾರಿ ಅವಸ್ಥಾ ಹೋ ಜಾಯೇಗಿ ಸಮझेंगे ಬಾಯಿ ಬಾಯಿ ಕೋ ಪಡಾತೆ. ಈಗಿನ್ನು ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ ನಮ್ಮ ಆತ್ಮ ಸಹೋದರ ಸಹೋದರರು ಅಂತ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ ಸ್ಥಿತಿ ಈ ತರ ಆಗುತ್ತೆ. ಅಭ್ಯಾಸ ಮಾಡಿದ್ರೆ, ಮಾಡದೇ ಇದ್ರಲ್ಲ, ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಹೌದು ನನ್ನ ಆತ್ಮ ಈ ಸಹೋದರ ಆತ್ಮಕ್ಕೆ ಓದಿಸ್ತಾ ಇದ್ದೀನಿ. ಶಕಲ್ ಬೆಹನ್ ಕಿ ಹೋತೆ ಬಿ ದೃಷ್ಟಿ ಆತ್ಮ ತರಫ್ ಜಾಯ್, ಶರೀರ್ ಪರ್ ದೃಷ್ಟಿ ಬಿಲ್ಕುಲ್ ನ ಜಾಯ್, ಇಸ್ಮೆ ಬಡಿ ಮೆಹನತ್ ಹೈ. ಶರೀರದ ರಚನೆ ಸಹೋದರಿದಿರ್ಬೋದು, ಸ್ತ್ರೀ ಸ್ವರೂಪ ಇರ್ಬೋದು, ಸ್ತ್ರೀ ಇರ್ಲಿ ಪುರುಷ ಇರ್ಲಿ, ಶರೀರ. ಬಾಬಾ ಹೇಳ್ತಾರೆ ನಿಮ್ಮ ದೃಷ್ಟಿ ಆತ್ಮದ ಕಡೆ ಹೋಗ್ಬೇಕು, ಶರೀರದ ಕಡೆ ಬಿಲ್ಕುಲ್ ದೃಷ್ಟಿ ಹೋಗ್ಬಾರ್ದು. ಇದರಲ್ಲೇ ಪರಿಶ್ರಮ ಇದೆ. ಇದನ್ನೇ ಅಲ್ವಾ ಅರ್ಜುನನ ಏಕಾಗ್ರತೆಯ ವರ್ಣನೆ ಏನಿದೆ. ಮರನೂ ಕಾಣ್ತಿಲ್ಲ, ಎಲೆನೂ ಕಾಣ್ತಿಲ್ಲ, ಪಕ್ಷಿನೂ ಕಾಣ್ತಿಲ್ಲ, ಕೇವಲ ನನಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅನ್ನೋದು. ಅಲ್ಲಿ ಎಲೆನೂ ಇದೆ, ಮರನೂ ಇದೆ, ಪಕ್ಷಿನೂ ಇದೆ, ಎಲ್ಲದೂ ಇದೆ. ದೃಷ್ಟಿ ಕೇವಲ ಕಣ್ಣಲ್ಲಿದೆ, ದೃಷ್ಟಿಯಲ್ಲಿ. ಹಂಗೆ ಬಾಬಾ ಹೇಳೋದು ಸ್ತ್ರೀ ಇರ್ಲಿ ಪುರುಷ ಇರ್ಲಿ ಶರೀರ, ಆದ್ರೆ ನಿಮ್ಮ ದೃಷ್ಟಿ ಬಿಲ್ಕುಲ್ ಆತ್ಮದ ಕಡೆ ಹೋಗ್ಬೇಕು. ಇದರಲ್ಲೇ ತುಂಬಾ ಪರಿಶ್ರಮ ಇದೆ. ಬಡಿ ಮೈನ್ ಬಾತೆ ಹೇ, ಬಡಿ ಊಂಚಿ ಪಡಾಯಿ ಹೇ. ಅರ್ಜುನನ ಏಕಾಗ್ರತೆಯ ವರ್ಣನೆ ಇದೆಯಲ್ಲ, ಅದು ಇದೇ ಸಾಧನೆ. ಇದು ಬಹಳ ಸೂಕ್ಷ್ಮ ಮಾತೆಗಳು. ಏಕೆಂದ್ರೆ ಈ ವಿದ್ಯೆ ಬಹಳ ಉನ್ನತವಾದ ವಿದ್ಯೆ. ಇದು ಬಡಿ ಊಂಚಿ ಪಡಾಯಿ ಹೇ, ವಜನ್ ಕರೋ ತೋ ಇಸ್ ಪಡಾಯಿ ಕಾ ತರಫ್ ಬಹುತ್ ಭಾರಿ ಹೋ ಜಾಯೇಗಾ. ಇದು ಬಹಳ ಉನ್ನತವಾದ ವಿದ್ಯೆ, ಬೆಲೆ ಬಾಳೋ ವಿದ್ಯೆ, ಭಾರಿ ವಿದ್ಯೆ ಇದು. ಇದನ್ನೇನಾದ್ರೂ ತುಲಾಭಾರ ಮಾಡಿದ್ರೆ ಇದ್ರ ಭಾರ ತುಂಬಾ ಇದೆ. ಈ ತಕಡಿ ಕೆಳಗ್ ಬಂದ್ಬಿಡುತ್ತೆ, ಭಾರವಾಗಿದೆ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. महावीर बच्चों के अव्यक्त महावाक्य. महावीर बच्चों के संगठन की विशेषता एक रस एकटिक ಸ್ಥಿತಿ ಅಂತ ಅದ್ಭುತವಾಗಿ ಹೇಳ್ತಾರೆ ನೋಡಿ ಬಾಬಾವರು. ಮಹಾವೀರ ಮಕ್ಕಳ ಸಂಘಟನೆಯ ವಿಶೇಷತೆ ಏನು ಅಂದ್ರೆ ಏಕರಸ, ಎಲ್ಲರದು ಒಂದೇ ಸ್ಥಿತಿ. ಏಕರಸ ಏಕ್ಟಿಕ್ ಸ್ಥಿತಿ ಅಂದ್ರೆ ಒಂದೇ ಸ್ಥಿತಿಯಲ್ಲಿ ಸ್ಥಿರವಾಗಿರೋ ಸ್ಥಿತಿ, ಏಕಾಗ್ರ ಸ್ಥಿತಿ. ಇದು 9/12/75 ಮುರಳಿ. महावीर अर्थात विशेष आत्मा. ऐसे महावीर विशेष आत्माओं के संगठन की विशेषता वर्तमान समय यही होना चाहिए जो एक ही समय सबकी एक रस एकटिक स्थिति हो. अर्थात जितना समय जिस स्थिति में ठहरना चाहे उतना समय उस स्थिति में संगठित रूप में स्थित हो जाए. संगठित रूप में सबके संकल्प रूपी अंगुली एक हो.
ಮಹಾವೀರರು ಅಂದ್ರೆ ವಿಶೇಷ ಆತ್ಮಗಳು. ಇಂತಹ ಮಹಾವೀರ ವಿಶೇಷ ಆತ್ಮಗಳ ಸಂಘಟನೆ, ಒಬ್ಬರಲ್ಲ, ವಿಶೇಷ ಆತ್ಮಗಳ ಸಂಘಟನೆಯ ವಿಶೇಷತೆ ವರ್ತಮಾನ ಸಮಯದಲ್ಲಿ ಇದೇ ಇರಬೇಕು. ಒಂದೇ ಸಮಯದಲ್ಲಿ, ಒಂದು ಸಮಯದಲ್ಲಿ ಎಲ್ಲರದು ಒಂದೇ ಸ್ಥಿತಿ ಇರಬೇಕು. ಏಕರಸ, ಏಕ್ಟಿಕ್ ಸ್ಥಿತಿ ಅಂದ್ರೆ ಎಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕೋ ಅಷ್ಟು ಸಮಯ ಅದೇ ಸ್ಥಿತಿಯಲ್ಲಿ ಸ್ಥಿತವಾಗಿರ್ಬೇಕು, ಸಂಘಟಿತ ರೂಪದಲ್ಲಿ. ನೋಡಿ, ಯಾವುದೇ ಯೋಗ, ಆಸನ, ನೃತ್ಯ, ಒಂದು ಗ್ರೂಪ್ ಅಂದ್ರೆ ಎಲ್ಲರದು ಒಂದೇ ಪೋಸ್. ಬಾಬಾ ಹೇಳ್ತಾರೆ ಆ ತರ ಸಂಘಟಿತವಾಗಿ ಒಂದೇ ಸ್ಥಿತಿಯಲ್ಲಿ ಸ್ಥಿತ ಇರಬೇಕು. ಅಂದ್ರೆ ಸಂಘಟಿತ ರೂಪದಲ್ಲಿ ಎಲ್ಲರ ಸಂಕಲ್ಪದ ಬೆರಳು ಒಂದೇ ಇರಬೇಕು. ಜಬ್ ತಕ್ ಸಂಘಟನ್ ಕಿ ಪ್ರಾಕ್ಟೀಸ್ ನಹಿ ತಬ್ ತಕ್ ಸಿದ್ಧಿ ನಹಿ ಹೋಗಿ. ಬಾಬಾ ಹೇಳೋದು ಹೆಂಗೆ, ಗೋವರ್ಧನ ಪರ್ವತ ಎಲ್ಲರೂ ಗೋಪ ಗೋಪಿಕೆಯರೆಲ್ಲ ಕಿರು ಬೆರಳಿನ ಸಹಾಯದಿಂದ ಮೇಲೆತ್ತಿದ್ರು. ಒಂದು ಬೆರಳು, ಕಿರು ಬೆರಳು, ಒಬ್ರದು ಹೆಬ್ಬೆರಳು, ಒಬ್ರದು ಮಧ್ಯದ ಬೆರಳು, ಹಂಗೆ ತೋರಿಸಿಲ್ಲಲ್ಲ. ಯಾಕೆಂದ್ರೆ ಒಂದು ಸಂಕಲ್ಪದ ಒಂದು ಬೆರಳು. ಯಾವಾಗ ಎಲ್ಲಿವರೆಗೂ ಸಂಘಟನೆಯಲ್ಲಿ ಈ ಪ್ರಾಕ್ಟೀಸ್ ಮಾಡಲ್ವೋ ಅಲ್ಲಿವರೆಗೂ ಸಿದ್ಧಿ ಪಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. संगठन में अभी ऑर्डर हो 5 मिनट के लिए व्यर्थ संकल्प बिल्कुल समाप्त कर बीज रूप पावरफुल स्थिति में एक रस स्थित हो जाओ. तो ऐसा अभ्यास है. ಒಂದು ಉದಾಹರಣೆ, ಸ್ಯಾಂಪಲ್. ಸಂಘಟನೆಯಲ್ಲಿ ಈಗ ಆರ್ಡರ್ ಮಾಡ್ತಾರೆ ಬಾಬೋರು, 5 ನಿಮಿಷ ವ್ಯರ್ಥ ಸಂಕಲ್ಪಗಳೆಲ್ಲ ಬಿಲ್ಕುಲ್ ಸಮಾಪ್ತಿ ಮಾಡಿ ಬೀಜರೂಪ ಪವರ್ಫುಲ್ ಸ್ಥಿತಿಯಲ್ಲಿ ಏಕರಸವಾಗಿ ಸ್ಥಿತವಾಗಿರಿ. ಈ ತರ ಅಭ್ಯಾಸ ಇದೆಯಾ? 5 ನಿಮಿಷ ನನ್ನ ವ್ಯರ್ಥ ಸಂಕಲ್ಪ ಎಲ್ಲ ಸಮಾಪ್ತಿ ಮಾಡಿ ಸಂಘಟನೆಯಲ್ಲಿ. ऐसा नहीं कोई मनन करने की स्थिति में हो, कोई रुरूहान कर रहा हो, कोई ಅವ್ಯಕ್ತ ಸ್ಥಿತಿ में हो. ಒಬ್ಬೊಬ್ರದ್ದು ಒಂದೊಂದು ಸ್ಥಿತಿ ಅಲ್ಲ. ಈಗ ನೋಡಿ, ಒಬ್ಬೊಬ್ರದ್ದು ಒಂದೊಂದು ಸ್ಥಿತಿ ಇರ್ಬೋದು, ಆದ್ರೆ ಫೈನಲ್ ಸ್ಟೇಜ್ ಈ ತರ ಇರಲ್ಲ. ಬಾಬಾ ಹೇಳ್ತಾರೆ ಹಂಗಲ್ಲ, ಒಬ್ರು ಮನನ ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ, ಕೆಲವರು ಬಾಬೋರ್ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಾರೆ, ಕೆಲವರು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾರೆ. ಹಂಗಲ್ಲ, ಎಲ್ಲರ ಸಂಕಲ್ಪ ಒಂದೇ, ಏಕರಸ, एक्टिक. ऐसा नहीं कि ऑर्डर है बीज रूप होने का और कर रहे हैं रूरूहान. ऑर्डर नहीं माना ना. ಬಾಬೋರ ಆದೇಶ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತವಾಗಿ ಇಷ್ಟು ಸಮಯ ಅಂತ ಆರ್ಡರ್ ಆಗುತ್ತೆ. ನೀವು ಕುತ್ಕೊಂಡು ನಾನು ಬಾಬೋರ್ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ಬಾಬೋರ ಆದೇಶವನ್ನ ಸ್ವೀಕಾರ ಮಾಡ್ಲಿಲ್ಲ ಅಂತ ಐತಲ್ಲ. ಏನ್ ಬಾಬೋರ ಆದೇಶ ಆಗುತ್ತೆ ಅದೇ ಸ್ಥಿತಿಯಲ್ಲಿ ಎಲ್ಲರೂ ಒಂದೇ ಸ್ಥಿತಿಯಲ್ಲಿ ಸ್ಥಿತವಾಗಿರ್ಬೇಕು. ये अभ्यास तब होगा जब पहले व्यर्थ संकल्पों की समाप्ति करेंगे. ಈ ಅಭ್ಯಾಸ ಯಾವಾಗ ಆಗುತ್ತೆ ಅಂದ್ರೆ ಮೊದಲು ನಿಮ್ಮ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ. ಏಕೆಂದ್ರೆ ಅಲ್ಚಲ್ ಆಗೋದೇ ವ್ಯರ್ಥ ಸಂಕಲ್ಪದ್ದು. ಈ ವ್ಯರ್ಥ ಸಂಕಲ್ಪದ ಸಮಾಪ್ತಿ ಮಾಡಲಿಕ್ಕೆ अपने संगठन को शक्तिशाली एकमत बनाने के लिए कौन सी शक्ति चाहिए? ಆಯ್ತು, ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಬೇಕು, ಸಂಕಲ್ಪದ ಅಲ್ಚಲಿಂದ ಮುಕ್ತರಾಗ್ಲಿಕ್ಕೆ. ಈಗ ತನ್ನ ಸಂಘಟನೆ ಶಕ್ತಿಶಾಲಿ ಏಕಮತ ಮಾಡ್ಬೇಕಂದ್ರೆ ಯಾವ ಶಕ್ತಿ ಬೇಕು? ಪ್ರಶ್ನೆ ಬಾಬೋರ್. इसके लिए एक तो faith, दूसरा समाने की शक्ति चाहिए. ವ್ಯರ್ಥ ಸಂಕಲ್ಪ ಸಮಾಪ್ತಿ ಮಾಡ್ಬೇಕಂದ್ರೆ ಒಂದು ಫೇತ್ ಇರ್ಬೇಕು. ಬಾಬೋರ್ ಏನು ಆದೇಶ ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಫೇತ್ ವಿಶ್ವಾಸ. ಮತ್ತೊಂದು ಅಳವಡಿಸ್ಕೊಳ್ಳೋ ಶಕ್ತಿ ಬೇಕು. ಸಂಘಟನ್ ಕೋ ಜೋಡನೆ ಕಾ ಧಾಗಾ ಹೇ ಫೇತ್. ಸಂಘಟನೆಯನ್ನ ಬೆಸೆಯುವ ದಾರನೇ ವಿಶ್ವಾಸ. किसी ने जो कुछ किया मानो रांग भी किया, लेकिन संगठन प्रमाण व अपने संस्कारों प्रमाण व समय प्रमाण उसने जो किया उसका भी जरूर कोई भावार्थ होगा. संगठन रूप में जहां सर्विस है वहां उसके संस्कारों को भी रहम दिल की दृष्टि से देखते हुए, संस्कारों को सामने न रख इसमें भी कोई कल्याण होगा. इसको साथ मिलाकर चलने में ही कल्याण. ಎಂತ ಅದ್ಭುತ ಮಹಾವಾಕ್ಯ ನೋಡಿ ಬಾಬೋರ್ದು.
ಸಂಘಟನೆಯನ್ನ ಬೆಸೆಯುವ ಧಾರಣೆ ಫೇತ್, ವಿಶ್ವಾಸ. ಯಾರೋ ಏನೋ ಮಾಡಿದ್ರು, ತಿಳ್ಕೊಳ್ಳಿ ಅದು ರಾಂಗೇ ಮಾಡಿದರೆ, ಮಿಸ್ಟೇಕ್ ತಪ್ಪೇ ಮಾಡಿದರೆ, ಆದ್ರೆ ಸಂಘಟನೆ ಪ್ರಮಾಣ, ತನ್ನ ಸಂಸ್ಕಾರ ಪ್ರಮಾಣ, ಸಮಯ ಪ್ರಮಾಣ, ಅವ್ರು ಏನ್ ಮಾಡಿದರೋ ಅದರಲ್ಲೂ ಏನೋ ಒಂದು ಭಾವ ಇರಲೇಬೇಕು, ಅರ್ಥ ಇರಲೇಬೇಕು. ಅವ್ರು ಏನೇ ತಪ್ಪಾಗಿರ್ಬೋದು ಅಥವಾ ಏನೋ ಏರುಪೇರಾಗಿರ್ಬೋದು, ಸಂಘಟನೆ ಮಧ್ಯದಲ್ಲಿ ಅವ್ರಂಗ್ ಮಾಡಿದರೆ ಮಾಡ್ತಾರೆ ಅಂದ್ರೆ ಅದಕ್ಕೂ ಒಂದು ಏನೋ ಭಾವ ಅರ್ಥ ಇರಬೇಕು. ಸಂಘಟಿತ ರೂಪದಲ್ಲಿ ಎಲ್ಲಿ ಸರ್ವಿಸ್ ಇದೆ ಅಲ್ಲಿ ಸಂಸ್ಕಾರಗಳಲ್ಲಿ ಕರುಣಾ ದೃಷ್ಟಿಯಿಂದ ನೋಡ್ಲೇಬೇಕಾಗುತ್ತೆ. ಸಂಸ್ಕಾರಗಳನ್ನು ಮುಂದಿಟ್ಕೊಳ್ಳದೆ, ಅಂದ್ರೆ ಅವರ ಒಬ್ಬರೊಬ್ಬರ ಸಂಸ್ಕಾರಗಳು ಏನಿದೆಯೋ ಅದನ್ನ ಮುಂದೆ ತಂದುಕೊಳ್ಳದೆ, ಇದರಲ್ಲೂ ಏನೋ ಕಲ್ಯಾಣ ಇದೆ, ಇವರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗೋದ್ರಲ್ಲೇ ಕಲ್ಯಾಣ ಇದೆ. ಭಲೆ ಅವರು ತಪ್ಪಿದರೆ, ರಾಂಗ್ ಮಾಡ್ತಾ ಇದ್ದಾರೆ, ಸಂಘಟನೆ ಪ್ರಮಾಣ, ಸಂಸ್ಕಾರ ಪ್ರಮಾಣ, ಸಮಯ ಪ್ರಮಾಣ ಬಾಬಾ ಹೇಳೋದು, ಅವ್ರು ಮಾಡೋದಕ್ಕೂ ಏನೋ ಒಂದು ಭಾವ ಅರ್ಥ ಇರುತ್ತೆ. ಸಂಘಟಿತ ರೂಪದಲ್ಲಿ ಎಲ್ಲಿ ಸರ್ವಿಸ್ ಇದೆಯೋ ಅಲ್ಲಿ ಸಂಸ್ಕಾರಗಳ ಬಗ್ಗೆನೂ ಕರುಣಾ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಅವರ ಸಂಸ್ಕಾರ ಏನಿದೆ ಪ್ರೆಸೆಂಟ್ ನಮ್ಮ ಮುಂದೆ ಅದನ್ನ ನೋಡದೆ, ಇದರಲ್ಲೂ ಏನೋ ಕಲ್ಯಾಣ ಇದೆ, ಅವರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗೋದ್ರಲ್ಲೇ ಕಲ್ಯಾಣ ಇದೆ. ऐसा फेथ जब संगठन में एक दूसरे के प्रति हो तब ही सफलता हो सकती है. ಇಷ್ಟೊಂದು ಫೇತ್ ಇರ್ಬೇಕು ಪರಸ್ಪರ ಸಂಬಂಧಗಳಲ್ಲಿ. ನಾವು ಹೇಳ್ತಾರೆ ಅವಾಗಲೇ ಸಂಘಟನೆಯಲ್ಲಿ ಒಬ್ರು ಮತ್ತೊಬ್ಬರ ಪ್ರತಿ ಸಫಲತೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಪಹಲೆ ಸೆ ಹಿ ವ್ಯರ್ಥ ಸಂಕಲ್ಪ ನಹಿ ಚಲಾನಿ ಚಾಯಿ. ಮೊದ್ಲೇ ಅವ್ರು ಏನು ತಪ್ಪು ಮಾಡಿಲ್ಲ, ಏನು ಆಗಿಲ್ಲ, ಮೊದ್ಲೇನೆ ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದ್ರೆ ಅಂತ ಮೊದ್ಲೇ ವ್ಯರ್ಥ ಸಂಕಲ್ಪಗಳನ್ನ ನಡೆಸಬಾರ್ದು. जैसे कोई अपनी गलती को महसूस भी करते हैं लेकिन उसको कभी फैलाएंगे नहीं बल्कि उसे समाएंगे. ಉದಾಹರಣೆಗೆ ಯಾರಾದ್ರೂ ತನ್ನ ತಪ್ಪು, ನನ್ನ ತಪ್ಪಾಯ್ತು ಅಂತ ರಿಯಲೈಸ್ ಮಾಡ್ಕೊಳ್ಬಹುದು, ಆದ್ರೆ ಯಾರು ತನ್ನ ತಪ್ಪಿನ ಬಗ್ಗೆ ಹರಡ್ಕೊಂಡ್ ಬರಲ್ಲ, ಎಲ್ಲಾರ್ಗು ಹೇಳ್ಕೊಂಡ್ ಬರಲ್ಲ, ಅದ್ರ ಬದಲು ಅದನ್ನ ಅಳವಡಿಸ್ಕೊಂಡ್ ಬಿಡ್ತಾರೆ. ದೂಸರಾ ಉಸ್ಕೋ ಫೇಲಾಯೇಗಾ ತೋ ಭಿ ಬುರಾ ಲಗೇಗಾ. ಅವ್ರ ಬಗ್ಗೆ ಅವರು ಎಲ್ಲ ಅಳವಡಿಸ್ಕೊಂಡ್ ಬಿಟ್ರು, ಗುಪ್ತ ಮಾಡ್ಕೊಂಡ್ರು, ಅವ್ರ ಬಗ್ಗೆ ಬೇರೆಯವ್ರು ಹರಡ್ತಾರೆ ಅಂದ್ರೆ ಅದು ಕೆಟ್ಟದಾಗ ಕಾಣುತ್ತಲ್ವಾ. इसी प्रकार दूसरे की गलती को भी अपनी गलती समझ फैलाना नहीं चाहिए. ಹೆಂಗೆ ನಾನ್ ಮಾಡೋ ತಪ್ಪು ಏರುಪೇರು ಏನಿದೆಯೋ ಅದನ್ನ ಯಾರಿಗೂ ಹೇಳಲ್ಲ, ಹರಡಲ್ಲ, ಅಳವಡಿಸ್ಕೊಂಡ್ ಬಿಡ್ತೀರಿ. ಅದೇ ರೀತಿ ಬೇರೆಯವರ ತಪ್ಪುಗಳನ್ನು ತನ್ನ ತಪ್ಪಂತ ತಿಳ್ಕೊಂಡು ಹರಡಬಾರ್ದು. व्यर्थ संकल्प नहीं चलानी चाहिए बल्कि उन्हें भी समा देना चाहिए. ವ್ಯರ್ಥ ಸಂಕಲ್ಪ ನಡೆಸಬಾರ್ದು, ಅದರ ಬದಲಾಗಿ ಅದನ್ನ ಅಳವಡಿಸ್ಕೊಳ್ಳಿ. ಎಂಥ ಅದ್ಭುತವಾದ ಶಕ್ತಿ ಇದು ನೋಡಿ. ಇತನಾ ಏಕ್ ದೋ ಮೇ ಫೇತ್ ಹೋ. ನೋಡಿ ಯಾವ್ದಕ್ ಫೇತ್ ಅಂತಾರೆ ಬಾಬಾ ಅವ್ರು. ಎಂತ ಸ್ವಭಾವ ಇರ್ಲಿ, ಎಂತ ಸಂಸ್ಕಾರ ಇರ್ಲಿ, ಬಾಬಾ ಹೇಳೋದು ಅದರಲ್ಲೂ ಏನೋ ಒಂದು ಭಾವಾರ್ಥ ಇದೆ ಅಂತ ಹೇಳ್ಬಿಟ್ರು, ಜೊತೆಗೆ ಅವ್ರನ್ನೂ ಸೇರಿಸ್ಕೊಂಡೋಗಿ, ಅವ್ರದ್ದು ಅದರಲ್ಲೇ ಕಲ್ಯಾಣ ಇರೋದು. ಹೀಗೆ ಒಬ್ರು ಮತ್ತೊಬ್ಬರಲ್ಲಿ ಫೇತ್ ಇಡಿ. स्नेह की शक्ति से टिक कर देना चाहिए. जैसे लौकिक रीति भी घर की बात बाहर नहीं करते, नहीं तो इसमें घर को ही नुकसान होता है ना. ಸ್ನೇಹದ ಶಕ್ತಿಯಿಂದ ಸರಿ ಮಾಡ್ಕೋಬೇಕಾಗುತ್ತೆ. ಎಂತ ಸ್ವಭಾವ ಇರ್ಲಿ, ಸಂಸ್ಕಾರ ಇರ್ಲಿ, ಬಾಬಾ ಎಂತ ದಯಾಸಾಗರ, ಕ್ಷಮಾಸಾಗರ ನೋಡಿ. ಹೇಗೆ ಲೌಕಿಕ ರೀತಿ ಮನೆ ಮಾತನ್ನು ಹೊರಗಡೆ ಯಾರು ಹೇಳೋದಿಲ್ಲ, ಇಲ್ಲಾಂದ್ರೆ ಮನೆ ವಿಷಯ ಬೇರೆಯವ್ರಿಗೆ ಹೇಳೋದ್ರಲ್ಲಿ ಮನೆಯವರಿಗೆ ನಷ್ಟ ಆಗುತ್ತಲ್ವಾ. ಸಂಘಟನ್ ಮೇ ಸಾಥಿ ನೆ ಜೋ ಕುಚ್ ಕಿಯಾ ಉಸ್ಮೇ ಜರೂರ್ ರಹಸ್ಯ ಹೋಗಾ. ಯದಿ ಉಸ್ನೆ ರಾಂಗ್ ಭಿ ಕಿಯಾ ಹೋ ತೋ ಭಿ ಉಸ್ಕೋ ಪರಿವರ್ತನ್ ಕರ್ ದೇನಾ ಚಾಹಿಯೆ. ಸಂಘಟನೆಯಲ್ಲಿ ಜೊತೆಗಾರರು ಏನೇ ಮಾಡ್ಬೋದು, ಅದರಲ್ಲೂ ಒಂದು ರಹಸ್ಯ ಇರುತ್ತೆ, ರಾಮ ಅನುಸಾರ. ಅಕಸ್ಮಾತ್ ಅವ್ರು ಮಾಡ್ತಿರೋ ತಪ್ಪೇ ಆಗಿರ್ಬೋದು, ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕು.
ನೋಡಿ ನಮ್ಮ ತಪ್ಪನ್ನ ಹೆಂಗ್ ಪರಿವರ್ತನೆ ಮಾಡ್ಕೋತೀವಿ, ನುಂಗ್ತೀವಿ, ಅಳವಡಿಸ್ಕೋತೀವಿ. ನಾವು ಹೇಳ್ತಾರೆ ಸೇಮ್ ಬೇರೆಯವ್ರದನ್ನು ನೀವು ಆ ತರನೇ ತಗೋಬೇಕು. ये दोनों प्रकार की फेथ रहकर एक दूसरे के संपर्क में चलने से संगठन की सफलता हो सकती है. ಈ ಎರಡೂ ಪ್ರಕಾರದಲ್ಲೂ ಫೇತ್ ಇಟ್ಕೊಂಡು ಒಬ್ರು ಮತ್ತೊಬ್ಬರ ಸಂಪರ್ಕದಲ್ಲಿ ಬರ್ತಾ ನಡೀತಾ ಹೋಗಿ ಆಗ ಸಂಘಟನೆಯಲ್ಲಿ ಸಫಲತೆ ಸಿಗುತ್ತೆ. ಎರಡು ಶಕ್ತಿ ಯಾವುದು? ಒಂದು ಫೇತ್ ವಿಶ್ವಾಸ, ಇನ್ನೊಂದು ಏನೇ ಇರ್ಬೋದು ಅದನ್ನ ಅಳವಡಿಸ್ಕೊಳ್ಳಿ, ನುಂಗ್ಬಿಡಿ, ಹೊಟ್ಟೆಗೆ ಹಾಕೊಳ್ಳಿ ಅಂತಾರಲ್ಲ ಆ ತರ. ಇಸ್ಮೆ ಸಮಾನೆ ಕಿ ಶಕ್ತಿ ಜಾದಾ ಚಾಯಿ, ಅದಕ್ಕೆ ಬೇಕು ಅಳವಡಿಸ್ಕೊಳ್ಳೋ ಶಕ್ತಿ. ನೋಡಿ ಚಿತ್ರ ಎಂತ ಅದ್ಭುತವಾಗಿ ಮಾಡಿದ್ದಾರೆ ಬಾಬು. ನದಿ ನೀರೆಲ್ಲ ಸಾಗರದಲ್ಲಿ ಬರುತ್ತೆ, ಸಾಗರ ಬೇಡದೇ ಇರೆಲ್ಲ ಆಚೆ ಹಾಕ್ಬಿಡುತ್ತೆ, ವ್ಯಾಲ್ಯೂಬಲ್ ಎಲ್ಲ ತನ್ನ ಒಳಗಡೆ ಇಟ್ಕೊಳ್ಳುತ್ತೆ. ಎಂತ ಅದ್ಭುತ ಶಕ್ತಿ ಇದು. ವ್ಯರ್ಥ ಸಂಕಲ್ಪಕ್ಕೂ ಸಮಾನ, ವ್ಯರ್ಥ ಸಂಕಲ್ಪಗಳನ್ನ ಅಳವಡಿಸ್ಕೊಳ್ಳಿ. बीती हुई संस्कारों को कभी भी वर्तमान समय से टैली नहीं करो. ಕಳೆದೋಗಿರೋ ಸಂಸ್ಕಾರಗಳನ್ನು ಎಂದು ವರ್ತಮಾನ ಸಮಯಕ್ಕೆ ಟ್ಯಾಲಿ ಮಾಡಬೇಡಿ. ಅವ್ರು ಅವತ್ತು ಹಂಗಿದ್ರು, ಇವ್ರು ಹಂಗ್ ಮಾಡಿದ್ರು, ಆ ಹಿಂದೆ ಕಳೆದೋಗಿರೋದನ್ನ ತಗೊಂಡ್ಬಿಟ್ಟು ಇವಾಗ ಎಲ್ಲಿಗೂ ಟ್ಯಾಲಿ ಮಾಡಬೇಡಿ. ಅಂದ್ರೆ ಅರ್ಥಾತ್ ಪಾಸ್ಟ್ ಕೋ ಪ್ರೆಸೆಂಟ್ ನಹಿ ಕರೋ. ಪಾಸ್ಟ್ ಅದು ಕಳೆದೋಗಿದೆ, ಅವತ್ ಹಂಗ್ ಮಾಡಿದ್ರು ಇವತ್ ಹೆಂಗ್ ಮಾಡ್ತಾರೋ, ಅವತ್ ಹಂಗಿದ್ರು ಇವತ್ ಹೆಂಗಿದಾರೋ ಹೋಲಿಕೆ ಮಾಡಂಗಿಲ್ಲ. ಪ್ರತಿ ಕ್ಷಣನೂ ಚೇಂಜ್. ಪಾಸ್ಟ್ ಅನ್ನ ಪ್ರೆಸೆಂಟ್ ಮಾಡಬೇಡಿ. ಯಾವಾಗ ಪಾಸ್ಟ್ ಅನ್ನ ಪ್ರೆಸೆಂಟ್ ಅಲ್ಲಿ ಹೋಲಿಕೆ ಮಾಡ್ತಿರಲ್ಲ ತಬ್ ಹಿ ಸಂಕಲ್ಪೋಂ ಕಿ ಕ್ಯೂ ಲಂಬಿ ಹೋ ಜಾತಿ ಹೇ. ಎರಡನ್ನು ಸೇರ್ಸ್ಕೊಂಡ್ಬಿಡ್ತಿರಲ್ಲ ಅವಾಗ್ಲೇ ನಿಮ್ಮ ಸಂಕಲ್ಪಗಳ ಕ್ಯೂ ದೊಡ್ಡದಾಗುತ್ತೆ. ಅಂದ್ರೆ ವ್ಯರ್ಥ ಸಂಕಲ್ಪಗಳು ಜಾಸ್ತಿ ನಡೆಯುತ್ತೆ. ಕಳೆದಿದ್ದು ಕಳೆದೋಯ್ತು, ಕಳೆದಿದ್ದನ್ನ ಮರ್ತು ಬಿಡಿ. ಮರಿದೆ ಅದೆಲ್ಲ ಇಟ್ಕೊಳ್ಳೋದು ಘಟನೆಗಳನ್ನ ಮನಸ್ಸಲ್ಲಿ, ಬುದ್ಧಿಲಿ, ಮತ್ ಇವತ್ತಿಗೆ ಹೋಲಿಕೆ ಮಾಡೋದು. ಅವ್ರು ಅವತ್ತು ಹಂಗಿದ್ರು ಇವತ್ತು ಹೆಂಗಿದರು ಎಲ್ಲದನ್ನು ಹೋಲಿಕೆ ಮಾಡೋದು. ಅದರಿಂದನೇ ವ್ಯರ್ಥ ಸಂಕಲ್ಪದ ಕ್ಯೂ ದೊಡ್ಡದಾಗತ್ತೆ. ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಬಾಬು ಅವ್ರು ಹೇಳೋದನ್ನ ಎಷ್ಟು ಸೂಕ್ಷ್ಮ ವಿಚಾರನ ಹೇಳ್ತಾ ಇದ್ದಾರೆ ಫೇತ್ ಮತ್ತು ಅಳವಡಿಸ್ಕೊಳ್ಳೋ ಶಕ್ತಿ ಬಗ್ಗೆ. और जब तक ये व्यर्थ संकल्पों की क्यू है तब तक संगठित रूप में एक रस स्थिति हो नहीं सकती है. ಎಲ್ಲಿವರೆಗೂ ಈ ವ್ಯರ್ಥ ಸಂಕಲ್ಪಗಳ ಕ್ಯೂ ಇದೆಯಲ್ಲ ಅಲ್ಲಿವರೆಗೂ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿ ಬರಕ್ಕೆ ಸಾಧ್ಯನೇ ಇಲ್ಲ. दूसरे की गलती दूसरों की गलती सो अपनी गलती समझना संगठन को मजबूत करना. ಬೇರೆಯವರ ತಪ್ಪನ್ನ ನನ್ನ ತಪ್ಪು ಅಂತ ತಿಳ್ಕೊಳ್ಳೋದು ಇದೇ ಸಂಘಟನೆಯನ್ನು ಗಟ್ಟಿ ಮಾಡೋದು. ಆದ್ರೆ ಹೆಚ್ಚಿನ ಅಂಶ ನೋಡಿ ತನ್ನ ತಪ್ಪೆಲ್ಲ ಮುಚ್ಚಿಟ್ಕೊಳ್ತೀವಿ, ಬೇರೆಯವ್ರ ತಪ್ಪನ್ನು ಎಷ್ಟು ಜನಕ್ಕೆ ಹೇಳ್ತೀವಿ, ಎಷ್ಟು ರೀತಿ ಹೇಳ್ತೀವಿ, ಎಷ್ಟು ಸಮಯ ಹೇಳ್ತೀವಿ, ಎಷ್ಟು ನಷ್ಟ ಆಗುತ್ತಲ್ಲ. ಆದ್ರೆ ತಮ್ಗ ತಪ್ಪಿನ ಅರಿವೇ ಇಲ್ಲ. ನಾವು ಅವ್ರು ಮಾಡಿದ್ದ ನಾನು ಹೇಳ್ತಾ ಇದ್ದೀನಿ ಅನ್ಸುತ್ತೆ. ಬಾಬು ಹೇಳ್ತಾರೆ ಬೇರೆಯವರ ತಪ್ಪನ್ನ ತನ್ನ ತಪ್ಪು ಅಂತ ತಿಳ್ಕೊಂಡಿದ್ದಾದ್ರೆ ಸಂಘಟನೆ ಶಕ್ತಿಶಾಲಿ ಆಗುತ್ತೆ. तब होगा जब एक दूसरे में फेथ हो. ಇದು ಯಾವಾಗ ಸಾಧ್ಯ? ಹೇಗ್ ಬ್ರಹ್ಮ ಬಾಬು ಅವ್ರು ಮಾಡಿದ್ರು, ಇಲ್ಲಾಂದ್ರೆ ಇಷ್ಟೊಂದು ಮಕ್ಕಳು ಹೆಂಗ್ ಪಾಲನೆ ಕೊಟ್ರು, ಫೌಂಡೇಶನ್ ಇಷ್ಟು ದೀರ್ಘಕಾಲದವರೆಗೂ ಈ ಸಂಸ್ಥೆ ನಿಂತಿದೆ ಅಂದ್ರೆ ಅದ್ರ ಫೌಂಡೇಶನ್ ಯಾವುದು? ಫೇತ್. ಒಬ್ರು ಮತ್ತೊಬ್ಬರಲ್ಲಿ ವಿಶ್ವಾಸ. ಪರಿವರ್ತನ್ ಕರ್ನೆ ಕಾ ಫೇತ್, ಕಲ್ಯಾಣ್ ಕರ್ನೆ ಕಾ ಫೇತ್, ಇಸ್ಮೇ ಸಮಾನೆ ಕಿ ಶಕ್ತಿ ಜರೂರ್ ಚಾಹಿಯೆ. ಪರಿವರ್ತನೆ ಮಾಡೋ ವಿಶ್ವಾಸ ಆಗ್ಲಿ, ಯಾವುದೇ ಆತ್ಮದ ಕಲ್ಯಾಣ ಮಾಡೋ ವಿಶ್ವಾಸ ಆಗ್ಲಿ, ಇದಕ್ಕೆ ಬೇಕು ಅಳವಡಿಸ್ಕೊಳ್ಳೋ ಶಕ್ತಿ. देखा और सुना उसको बिल्कुल समाकर वही आत्मिक दृष्टि कल्याण की भावना रहे. ನೋಡಿದ್ರಿ, ತಪ್ಪು ನೋಡಿದ್ರಿ, ಕೇಳಿದ್ರಿ, ಬಿಲ್ಕುಲ್ ಅದನ್ನ ಸಮಾವ್ ಎಲ್ಲ ಅಳವಡಿಸ್ಕೊಂಡು ಅದೇ ಮತ್ತೆ ವಾಪಸ್ ಹೊಸ ದೃಷ್ಟಿ, ಹಳೆ ದೃಷ್ಟಿ ಇಲ್ಲ, ಇವ್ರು ಹಿಂಗೆ ಇವ್ರು ಇಂಥವ್ರು ಹಂಗಿಲ್ಲ, ಅದೇ ಆತ್ಮಿಕ ದೃಷ್ಟಿ, ಕಲ್ಯಾಣದ ಭಾವನೆ ಇರ್ಲಿ. ನಾವು ಹೇಳ್ತಾರೆ ನೋಡಿ ವಿಶ್ವಾಸ ಅನ್ನೋದಕ್ಕೆ ಎಷ್ಟೊಂದು ಅರ್ಥ ಇದೆ, ಎಷ್ಟೊಂದು ಆಳವಾಗಿದೆ. जब अज्ञानियों के लिए कहते हो अपकारियों पर उपकार करना है तो संगठन में भी एक दूसरे के प्रति रहम की भावना रहे. ನೀವು ಬೇರೆಯವ್ರಿಗೆ ಏನ್ ಹೇಳ್ತೀರಿ?
ಜ್ಞಾನ ತುಂಬಾ ಚೆನ್ನಾಗಿ ಹೇಳ್ತೀವಲ್ಲ ಬೇರೆಯವರಿಗೆ, ಅಜ್ಞಾನಿಗಳಿಗೂ ಹೇಳ್ತೀರಿ, ಅಪಕಾರಿಗಳ ಮೇಲೂ ಉಪಕಾರ ಮಾಡಬೇಕು. ಹಾಗೆ ಸಂಘಟನೆಯಲ್ಲೂ ಒಬ್ರು ಮತ್ತೊಬ್ಬರ ಪ್ರತಿ ಕರುಣಾ ಭಾವನೆ ಇಟ್ಕೊಳ್ಳಿ. अभी रहम की भावना कम रहती, इसलिए आत्मिक स्थिति का अभ्यास कम. ರಿಸಲ್ಟ್ ಏನು? ಈಗ ಕರುಣಾ ಭಾವನೆ ಕಮ್ಮಿ ಇದೆ, ಆತ್ಮೀಯ ಕರುಣಾ ಭಾವನೆ ಕಮ್ಮಿ ಇದೆ, ಏಕೆಂದ್ರೆ ಆತ್ಮಿಕ ಸ್ಥಿತಿಯ ಅಭ್ಯಾಸನೂ ಕಮ್ಮಿ ಇದೆ. ऐसा पावरफुल संगठन होने से ही सिद्धि होगी. ಈ ತರ ಪವರ್ಫುಲ್ ಸಂಘಟನೆ ಇದ್ರೆ ಮಾತ್ರ ಸಿದ್ಧಿ ಆಗುತ್ತೆ. अभी आप सिद्धि का आह्वान करते हो, लेकिन फिर आपके आगे सिद्धि स्वयं झुकेगी. ಈಗ ಸಿದ್ಧಿಯನ್ನ ಆಹ್ವಾನ ಮಾಡ್ತೀರಿ ನೀವು, ಈ ತರ ಸಿದ್ಧಿ ಸಿಗ್ಬೇಕು ಅಂತ. ಮತ್ತೊಂದಿನ ನಿಮ್ ಮುಂದೆ ಸಿದ್ಧಿ ಪ್ರಾಪ್ತಿ ಸ್ವಯಂ ನಿಮ್ ಮುಂದೆ ತಾನೇ ಬಂದು ತಲೆಬಾಗುತ್ತೆ. ಹೇಗೆ ಸತ್ಯಯುಗದಲ್ಲಿ ಪ್ರಕೃತಿ ದಾಸಿಯಾಗಿರುತ್ತೋ ಹಾಗೆ ಸಿದ್ಧಿ ನಿಮ್ ಮುಂದೆ ಸ್ವಯಂ ತಲೆಬಾಗುತ್ತೆ. ಸಿದ್ಧಿ ಆಪ್ ಲೋಗೋಂಕ ಆಹ್ವಾನ ಕರೆಗಿ. ಈಗ ಸಿದ್ಧಿನ ಆಹ್ವಾನ ಮಾಡ್ತಾ ಇದ್ದೀರಿ, ಸಿದ್ಧಿ ಇಂತಿಂತ ಸಿದ್ಧಿ ಬೇಕಂತ, ಆದ್ರೆ ಸಿದ್ಧಿನೇ ನಿಮ್ಮನ್ನ ಆಹ್ವಾನ ಮಾಡುತ್ತೆ. ಯಾವಾಗ? ಈ ಫೈತ್, ವಿಶ್ವಾಸ ಮತ್ತು ಅಳವಡಿಸ್ಕೊಳ್ಳೋ ಶಕ್ತಿಯಿಂದ ಇಷ್ಟೆಲ್ಲ ಮಾಡೋದ್ರಿಂದ. जब श्रेष्ठ नॉलेज है, स्टेज भी पावरफुल है, तो सिद्धि क्या बड़ी बात है. ಯಾವಾಗ ಇದು ಶ್ರೇಷ್ಠ ಜ್ಞಾನ ಇದೆ, ಸ್ಥಿತಿ ಶಕ್ತಿಶಾಲಿಯಾಗಿದೆ ಅಂದ್ರೆ ಸಿದ್ಧಿ ಯಾವ ದೊಡ್ಡ ಮಾತು. ಸದಾ ಕಾಲಕ್ಕೆ ಏಕರಸ ಸ್ಥಿತಿಯಲ್ಲಿರೋರೇ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ. ಏಕರ ಸ್ಥಿತಿ में रहने वाले को सिद्धि प्राप्त न हो नहीं सकता है. ಸದಾ ಕಾಲದ ಏಕರಸ ಸ್ಥಿತಿಯಲ್ಲಿ ಇರೋರಿಗೆ ಸಿದ್ಧಿ ಪ್ರಾಪ್ತಿ ಆಗಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. लेकिन इसके लिए संगठन की शक्ति चाहिए. ಆದ್ರೆ ಅದಕ್ಕೆ ಬೇಕು ಆ ಸಿದ್ಧಿಗೆ ಸಂಘಟನೆಯ ಶಕ್ತಿ. ಒಬ್ಬರಿಂದ ಅಲ್ಲ, ಇದು ಸಂಘಟನೆ. ಏಕ ರಸ ಏಕ್ ಟಿಕ್, ಏಕನೇ ಕುಚ್ ಬೋಲಾ ದೂಸರೇನೆ ಸ್ವೀಕಾರ ಕಿಯಾ. ನೋಡಿ, ವಿಶ್ವಾಸ ಅಂದ್ರೆ ಏನು? ಒಬ್ರು ಒಂದು ಹೇಳಿದ್ರೆ ಮತ್ತೊಬ್ರು ಅದನ್ನ ಸ್ವೀಕಾರ ಮಾಡಬೇಕು. सामना करने की शक्ति ब्राह्मण परिवार के आगे ಯೂಸ್ ನೈ ಕರ್ನಿ ಹೈ. ಎದುರಿಸೋ ಶಕ್ತಿಯನ್ನು ಈ ಬ್ರಾಹ್ಮಣ ಪರಿವಾರದಲ್ಲಿ ಉಪಯೋಗಿಸಬಾರ್ದು. ಮಾಯೆ ಮುಂದೆ ಯೂಸ್ ಮಾಡಿ, ಪರಿವಾರದ ಮುಂದೆ ಎದುರಿಸೋ ಶಕ್ತಿನ ಯೂಸ್ ಮಾಡೋದ್ರಿಂದ ಸಂಘಟನ್ ಪವರ್ಫುಲ್ ನೈ ಹೋತಾ ಹೈ. ಸಂಘಟನೆ ಪವರ್ಫುಲ್ ಆಗಕ್ಕಾಗಲ್ಲ. कोई भी बात नहीं जानती तो भी एक दूसरे का सत्कार करना चाहिए. ಈಗ ಒಬ್ರು ಹೇಳೋ ವಿಚಾರ ಚೆನ್ನಾಗಿಲ್ಲ, ಹೊಂದಲ್ಲ, ಆದ್ರೂ ನಾವು ಹೇಳ್ತಾರೆ ಒಬ್ರು ಮತ್ತೊಬ್ಬರಿಗೆ ಸತ್ಕಾರ ಅವಶ್ಯಕವಾಗಿ ಮಾಡಬೇಕು. उस समय किसी के संकल्प व बोल को कट नहीं करना चाहिए, इसलिए सामान्य की शक्ति को धारण करो. ಆ ಸಮಯದಲ್ಲಿ ಯಾರ ಸಂಕಲ್ಪ ಮಾತುಗಳನ್ನ ಕಟ್ ಮಾಡಬಾರ್ದು, ಅರ್ಧದಲ್ಲೇ ಅದನ್ನ ಕಟ್ ಮಾಡಬಾರ್ದು. ಆದ್ದರಿಂದ ಈಗ ಅಳವಡಿಸ್ಕೊಳ್ಳೋ ಶಕ್ತಿಯನ್ನು धारणे ಮಾಡ್ಕೊಳ್ಳಿ. संगठित रूप में आप ब्राह्मण बच्चों की आपस में के संपर्क की भाषा भी ಅವ್ಯಕ್ತ ಭಾವ की होनी चाहिए. ಮತ್ತು ಸಂಘಟಿತ ರೂಪದಲ್ಲಿ ನೀವು ಬ್ರಾಹ್ಮಣ ಮಕ್ಕಳದ್ದು ಪರಸ್ಪರ ಸಂಪರ್ಕದ ಭಾಷೆನೂ ಅವ್ಯಕ್ತ ಭಾವದಿಂದ ಕೂಡಿರ್ಬೇಕು. ऐसे फरिश्ते ಅಥವಾ ಆತ್ಮಾಯೇ ಆತ್ಮಾओं से बोल रहे हैं. ಯಾವ ತರ ಭಾಷೆ ಇರಬೇಕು? ಫರಿಷ್ಠೆಗಳ ಭಾಷೆ ಅಂತ ಹೇಳಿ, ಅಥವಾ ಆತ್ಮಗಳು ಆತ್ಮಗಳ ಜೊತೆ ಮಾತಾಡೋ ಭಾಷೆ. किसी की सुनी हुई गलती को संकल्प में भी स्वीकार न करना और न कराना भी चाहिए. ನಾವು ಹೇಳ್ತಾರೆ ಯಾರದೇ ಬಲಹೀನತೆಗಳು, ಯಾರ್ದೋ ತಪ್ಪು ಏನೋ ಹೇಳ್ತಾರೆ ಬಂದು ಯಾರು, ಹೇಳಿದ ಕೇಳಿದ ಮಾತುಗಳನ್ನ ಸಂಕಲ್ಪದಲ್ಲೂ ಸ್ವೀಕಾರ ಮಾಡಬಾರ್ದು, ಬೇರೆಯವರಿಗೂ ಮಾಡಿಸ್ಬಾರ್ದು. ನಾವು ಸಂಕಲ್ಪದಲ್ಲಿ ಸ್ವೀಕಾರ ಮಾಡಿ ಮನಸ್ಸಲ್ಲಿ ತುಂಬಿಕೊಳ್ಳೋದು, ಅದಿನ್ನು ಬೇರೆಯವ್ರಿಗೆ ಹೇಳೋದು, ಬೇರೆಯವರಿಗೂ ಸ್ವೀಕಾರ ಮಾಡಿಸೋದು, ಇದನ್ನ ಮಾಡಬೇಡಿ. ऐसी जब स्थिति हो तब ही बाकी जो शुभ भावना है संगठन की व प्रैक्टिकल में होगी. ಯಾವಾಗ ನಿಮ್ ಸ್ಥಿತಿ ಈ ತರ ಇರುತ್ತೋ ಆಗ್ಲೇ ಬಾಬೋರೇನ್ ಶುಭ ಕಾಮನೆ ಹೇಳ್ತಾರೆ, ಸಂಘಟಿತದಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಕಾಣಿಸುತ್ತೆ.
इसके लिए विशेष पुरुषार्थ अथवा विशेष अनुभवों की आपस में लेन देन करो. ಅದಕ್ಕೋಸ್ಕರ ವಿಶೇಷ ಪುರುಷಾರ್ಥ ಮಾಡಿ ಅಥವಾ ವಿಶೇಷ ಅನುಭವಗಳನ್ನ ಪರಸ್ಪರ ಹಂಚ್ಕೊಳ್ಳಿ. संगठित रूप में विशेष योग के प्रोग्राम चलते रहे तो विनाश ज्वाला को भी पंखा लगेगा. ಸಂಘಟಿತ ರೂಪದಲ್ಲಿ ವಿಶೇಷ ಯೋಗದ ಪ್ರೋಗ್ರಾಮ್ಗಳು ನಡೀತಾ ಇರಲಿ, ಅವಾಗ ವಿನಾಶ ಜ್ವಾಲೆಗೆ ನೀವು ಗಾಳಿ ಬೀಸ್ದಂಗೆ. ನೋಡಿ, ಈ ಎಲ್ಲ ಇದ್ಲೆಲ್ಲ ಹಾಕಿ ಉರಿ ಹಾಕ್ತಾರೆ ಅಂದ್ರೆ ಏನ್ ಮಾಡ್ತಾರೆ, ಚೆನ್ನಾಗಿ ಉರಿಬೇಕಂದ್ರೆ ಗಾಳಿ ಬೀಸ್ತಾರಲ್ಲ, ಆ ತರ ನಿಮ್ಮ ತಪಸ್ಸುನು ಸಂಘಟಿತ ರೂಪದ ಯೋಗದ ಪ್ರೋಗ್ರಾಮ್ ವಿನಾಶ ಜ್ವಾಲೆನ ಹೆಚ್ಚಿಸುತ್ತೆ. ಯೋಗ ಅಗ್ನಿ ಸೇ ವಿನಾಶ ಕಿ ಅಗ್ನಿ ಜಲೇಗಿ. ಯೋಗ ಅಗ್ನಿಯಿಂದನೇ ವಿನಾಶದ ಅಗ್ನಿ ಉತ್ಪನ್ನ ಆಗೋದು. ಅಚ್ಚ, ಓಂ ಶಾಂತಿ. वरदान ಇವತ್ತಿಂದು. व्यक्त में रहते अव्यक्त फरिश्ते रूप का साक्षात्कार कराने वाले सफेद वस्त्रधारी और सफेद लाइट धारी भव. ವ್ಯಕ್ತದಲ್ಲಿರ್ತನು ಅವ್ಯಕ್ತ ಫರಿಷ್ಠಾ ರೂಪದ ಸಾಕ್ಷಾತ್ಕಾರ ಮಾಡಿಸುವಂತವ್ರೆ. ವ್ಯಕ್ತದಲ್ಲಿರ್ತನು ಅವ್ಯಕ್ತ ಫರಿಷ್ಠಾ ರೂಪದ ಸಾಕ್ಷಾತ್ಕಾರ ಮಾಡಿಸುವಂತವ್ರೆ ಶ್ವೇತ ವಸ್ತ್ರಧಾರಿ ಹಾಗೂ ಶ್ವೇತ ಪ್ರಕಾಶಧಾರಿ ಲೈಟ್ धारी भव. जैसे अभी चारों ओर यह आवाज फैल रहा है, ಹೇಗೆ ನಾಲ್ಕು ಕಡೆನೂ ಈ ಸಂದೇಶ, ಈ ವಾಯ್ಸ್ ಹರಡ್ತಾ ಇದೆ. ये सफेद वस्त्रधारी कौन है और कहां से आए हैं? ಈ ಶ್ವೇತ ವಸ್ತ್ರಧಾರಿ ಬ್ರಹ್ಮ ಕುಮಾರ ಕುಮಾರಿಯರು ಯಾರು, ಇವ್ರು ಎಲ್ಲಿಂದ ಬಂದಿದ್ದಾರೆ, ಯಾರು ಅನ್ನೋದು ಎಲ್ಲಾ ಕಡೆನೂ ವಿಸ್ತರಿಸ್ತಾ ಇದೆ. ऐसे चारों फरिश्ते रूप का साक्षात्कार कराओ. ಶ್ವೇತ ವಸ್ತ್ರಧಾರಿ ಹಾಗೂ ಶ್ವೇತ ಪ್ರಕಾಶಧಾರಿ. ಈಗ ನೀವು ನಾಲ್ಕು ಕಡೆನೂ ಫರಿಷ್ಠಾ ರೂಪದ ಸಾಕ್ಷಾತ್ಕಾರ ಮಾಡಿಸಿ. ಇದಕ್ಕೆ ಹೇಳಲಾಗುತ್ತೆ ಡಬಲ್ ಸೇವೆಯ ರೂಪ. ಶ್ವೇತ ವಸ್ತ್ರಧಾರಿ ಅಂತೂ ಇದಿರಿ, ಬಾಬಾ ಹೇಳ್ತಾರೆ ಈಗ ಶ್ವೇತ ಪ್ರಕಾಶಧಾರಿ. जैसे बादल चारों ओर छा जाते, चारों ओर फरिश्ते रूप से प्रकट हो जाओ. ಹೇಗೆ ಮೋಡ ನಾಲ್ಕು ಕಡೆನೂ ಹರಡುತ್ತೆ, ಅದೇ ತರ ನೀವು ನಾಲ್ಕು ಕಡೆನೂ ಫರಿಷ್ಠಾ ರೂಪದಲ್ಲಿ ಪ್ರಗಟ ಆಗಿ. ಜಹಾ ಬಿ ದೇಖೆ ತೋ ಫರಿಷ್ಠೆ ಹಿ ನಜರ್ ಆಯೆ. ನೋಡಿ, ಇಷ್ಟೊಂದ್ ಜನ ಬಾಬೋರ್ ಮಕ್ಕಳು ವಿಶ್ವದಲ್ಲಿ ಎಲ್ಲ ಕಡೆ ಹೋಗ್ತಾರೆ ಒಂದೇ ಸಮಯದಲ್ಲಿ. ಹೆಂಗೆಲ್ಲಾ ಕಡೆ ಶ್ವೇತ ವಸ್ತ್ರಧಾರಿಗಳು ಅನ್ನೋದು ಎಲ್ರು ನೋಡ್ತಾರೋ, ಎಲ್ಲರ ದೃಷ್ಟಿ ಬರುತ್ತೋ, ಅದೇ ತರ ನಾಲ್ಕು ಕಡೆ ವಿಶ್ವದಲ್ಲಿ ಆಕಾಶದಲ್ಲಿ ಫರಿಷ್ಠಾ ರೂಪದಲ್ಲಿ ನೀವು ಪ್ರಗಟ ಆಗಿ ಎಲ್ಲಿ ನೋಡಿದ್ರು ಅವರಿಗೆ ಫರಿಷ್ಠೆಗಳು ಕಾಣ್ಬೇಕು. लेकिन ये तब होगा जब शरीर से डिटैच होकर अंतवाहक शरीर से चक्कर लगाने के अभ्यासी होंगे, ಮನ್ಸಾ ಪವರ್ಫುಲ್ ಹೋಗಿ. ಆದ್ರೆ ಈ ದೃಶ್ಯ ಯಾವಾಗ ನೋಡ್ತಾರೆ ಇಡೀ ವಿಶ್ವದ ಆತ್ಮಗಳು ಅಂದ್ರೆ, ಯಾವಾಗ ನೀವು ಶರೀರದಿಂದ ಡಿಟ್ಯಾಚ್ ಆಗಿ ಅಂತವಾಹಕ್ ಶರೀರ ಅಂದ್ರೆ ಫರಿಷ್ಠಾ ರೂಪದ ಶರೀರದಿಂದ ನೀವು ನಾಲ್ಕು ಕಡೆ ಚಕ್ಕರ್ ಹಾಕೋ ಅಭ್ಯಾಸ ಮಾಡ್ತಿರೋ, ಮನ್ಸ ಶಕ್ತಿಶಾಲಿಯಾಗಿರುತ್ತೋ, ಅವಾಗ ಜಗತ್ತಲ್ಲಿ ಎಲ್ಲರೂ ಪ್ರಕಾಶಧಾರಿ ಆತ್ಮಗಳನ್ನ ನಾಲ್ಕು ಕಡೆನೂ ನೋಡ್ತಾರೆ. स्लोगन: सर्व गुणों व सर्व शक्तियों के अधिकारी बनने के लिए आज्ञाकारी बनो. ಸರ್ವಗುಣ ಹಾಗೂ ಸರ್ವ ಶಕ್ತಿಗಳ ಅಧಿಕಾರಿಗಳಾಗ್ಲಿಕ್ಕೆ ಆಜ್ಞಾಕಾರಿಗಳಾಗಿ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿದ್ದು ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಹೇಗೆ ಬಾಬಾ ಸದಾ ಸ್ವತಂತ್ರರು, ಹಾಗೆ ನೀವು ತಂದೆ ಸಮಾನಾಗಿ. ಬಾಪ್ ದಾದಾ ಈಗ ಮಕ್ಕಳನ್ನ ಪರತಂತ್ರವಾಗಿ ನೋಡ್ಲಿಕ್ಕೆ ಇಷ್ಟ ಇಲ್ಲ ಬಾಬೋರಿಗೆ. अगर स्वयं को स्वतंत्र नहीं कर सकते हो, स्वयं ही अपनी कमजोरियों में गिरते रहते हो, तो विश्व परिवर्तक कैसे बनेंगे? ಈಗ ನೀವೇ ಸ್ವತಂತ್ರರಾಗಿಲ್ಲ ಅಂದ್ರೆ, ನೀವೇ ನಿಮ್ಮ ಬಲಹೀನತೆಗಳ ಇಲ್ಲಿ ಬಿದ್ದೋಗ್ತೀರಿ ಅಂದ್ರೆ ವಿಶ್ವ ಪರಿವರ್ತಕರು ಹೇಗಾಗ್ತೀರಿ? अब इस स्मृति को बढ़ाओ और मैं मास्टर सर्वशक्तिमान हूँ, इससे सहज सर्व पिंजड़ों से मुक्त उड़ता पंछी बन जाएंगे. ಈ ಸ್ಮೃತಿಯನ್ನ ಹೆಚ್ಚಿಸ್ಕೊಳ್ಳಿ. ಯಾವ ಸ್ಮೃತಿ? ನಾನು ತಂದೆ ಸಮಾನ ಸ್ವತಂತ್ರ ಆತ್ಮ,
ಯಾವುದೇ ಬಲಹೀನತೆಗಳಿಗೆ ಬೀಳದೇ ಇರೋದು, ಅಂದ್ರೆ ವಶ ಆಗದೆ ಇರೋದು. ಈ ಸ್ಮೃತಿಯನ್ನ ಹೆಚ್ಚಿಸ್ಕೊಳ್ಳಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಇದರಿಂದ ಸಹಜವಾಗಿ ಸರ್ವ ಪಂಜರಗಳಿಂದ ಮುಕ್ತ ಆಗಿ ಹಾರುವ ಪಕ್ಷಿಗಳಾಗ್ತೀರಿ. ಆತ್ಮಕ್ಕೆ ಎಷ್ಟೊಂದು ಪಂಜರಗಳಿದೆ ಅಲ್ಲ, ಎಷ್ಟೊಂದು ಬಂಧನಗಳಿದೆ. ಇದರಿಂದ ಮುಕ್ತರಾಗಿ ನೀವು ಸ್ವತಂತ್ರ ಪಕ್ಷಿಗಳಾಗ್ತೀರಿ. ಬಾಬೋರ ದಿವ್ಯ ಸ್ಮೃತಿ ದಿನ, ವರದಾನಿ ದಿನ, ವಿಶ್ವ ಶಾಂತಿಯ ದಿನ. ಎಲ್ಲರೂ ಬಾಬೋರ ಈ ಒಂದು ಮಹಾವಾಕ್ಯ ಏನಿದೆ ಇದನ್ನೆಲ್ಲ ಮನನ ಚಿಂತನೆ ಮಾಡ್ತಾ ತನ್ನ ಸ್ಥಿತಿಯ ವೈಬ್ರೇಷನ್ ಇಂದ ಶ್ವೇತ ವಸ್ತ್ರಧಾರಿಗಳ ಜೊತೆಗೆ ಶ್ವೇತ ಪ್ರಕಾಶಧಾರಿಗಳಾಗಿ ಇಡೀ ವಿಶ್ವದಲ್ಲಿ ಸಂಚರಿಸೋ ಅನುಭವ ವಿಶ್ವದ 4 ಕಡೆ ಆಗ್ಬೇಕು. ಆ ತರ ಮತ್ತೆ ಬಾಬೋರ್ ತರ ಬಂಧನ ಮುಕ್ತರು ಸ್ವತಂತ್ರರಾಗಿ ಆಗ್ಲೇ ನೀವು ಆತ್ಮ ಅನೇಕ ಪ್ರಕಾರದ ಪಂಜರಗಳಲ್ಲಿ ಏನು ಆತ್ಮ ಸಿಲುಕಿದೆ ಇದರಿಂದ ಮುಕ್ತ ಸ್ವತಂತ್ರ ಪಕ್ಷಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ.